ಆತ್ಮೀಯರೇ ನಮಸ್ಕಾರ. ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ 2ನೇ ಅಧ್ಯಾಯ ಬೆಳವಣಿಗೆ ಮತ್ತು ವಿಕಾಸ, ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಈ ಒಂದು ಅಧ್ಯಾಯದ ಕುರಿತು ಅಭ್ಯಾಸ ಮಾಡೋಣ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಅಂಶಗಳನ್ನ ನಾವು ಅಭ್ಯಾಸ ಮಾಡಬೇಕು ಅನ್ನೋದನ್ನ ಮೊದ್ಲು ನೋಡ್ಕೊಂಡು, ಆಮೇಲೆ ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ಅವಧಿಯಲ್ಲಿ ಯಾವ ಅಂಶದ ಕುರಿತು ನಾವು ಅಭ್ಯಾಸ ಮಾಡೋದದ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದು ಬೆಳವಣಿಗೆ ಮತ್ತು ವಿಕಾಸ. ಇದು 2ನೇ ಅಧ್ಯಾಯ. GPSTR ಇರಲಿ, HSTR ಇರಲಿ ಅಥವಾ PSTR ಇರಲಿ, ಯಾವುದೇ ಟೀಚರ್ ಅಪಾಯಿಂಟ್ಮೆಂಟ್ ಮತ್ತು TET ಪರೀಕ್ಷೆಗಳಲ್ಲಿ ಈ ಒಂದು ಅಧ್ಯಾಯದ ಕುರಿತು ಅತಿ ಹೆಚ್ಚಾಗಿ ಪ್ರಶ್ನೆಗಳು ಬರ್ತಿರ್ತಾವ. ಸೊ ಈ ಅಧ್ಯಾಯವನ್ನ ಇನ್ ಡಿಟೇಲ್ ಆಗಿ ನಾವು ಅಭ್ಯಾಸ ಮಾಡೋಣ. ಮೊದಲಿಗೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಮೊದಲನೇ ಒಂದು ಪಾಯಿಂಟ್, ಪ್ರಮುಖ ಪರಿಕಲ್ಪನೆಗಳ ಅರ್ಥವನ್ನು ನೋಡ್ಕೊಳ್ಳೋದ. ಯಾವ ಪರಿಕಲ್ಪನೆಗಳು, ಕಾನ್ಸೆಪ್ಟ್ಸ್ ಬರ್ತವೆ ಕೆಲವೊಂದಿಷ್ಟು. ಬೆಳವಣಿಗೆ ಅಂದ್ರೇನು, ವಿಕಾಸ ಅಂದ್ರೇನು, ಪರಿಪಕ್ವತೆ ಅಂದ್ರೇನು, ಕಲಿಕೆ ಅಂದ್ರೇನು, ಇಂಥ ಎಲ್ಲ ಅಂಶಗಳ ಕುರಿತು ನಾವು ಇಲ್ಲಿ ಮೊದಲು ತಿಳ್ಕೊಳ್ತೀವಿ. ಆಮೇಲೆ ವಿಕಾಸದ ಸಾರ್ವತ್ರಿಕ ತತ್ವಗಳು ಅಂತ ಹೇಳಿ ಬರ್ತಾವ, ಪ್ರಿನ್ಸಿಪಲ್ಸ್. ಸೊ ಅದನ್ನ ಅಭ್ಯಾಸ ಮಾಡ್ತೇವೆ. ನಂತರ ಮೂರನೇದು ವಿಕಾಸದ ಮೇಲೆ ಪ್ರಭಾವ ಬೀರುವ ಕಾರಕಗಳು. ಇಲ್ಲಿ ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ ವಿಕಾಸದ ಮೇಲೆ, ಡೆವಲಪ್ಮೆಂಟ್ ಮೇಲೆ ಪ್ರಭಾವ ಬೀರ್ತಾವ. ಅನುವಂಶೀಯತೆ ಮತ್ತು ಪರಿಸರ ಅಂತ ಹೇಳಿ 2 ಅಂಶಗಳು ಬರ್ತಾವ, ಅವುಗಳ ಕುರಿತು ಇಲ್ಲಿ ಅಭ್ಯಾಸ ಮಾಡ್ತೀವಿ. 4ನೇದು ವಿಕಾಸದ ಹಂತಗಳು ಮತ್ತು ಪ್ರಮುಖ ಲಕ್ಷಣಗಳು. ಇಲ್ಲಿ ಆಕ್ಚುಲಿ 10 ಹಂತಗಳು ಬರ್ತಾವ, ಬಟ್ ನಾವು ಮುಖ್ಯವಾಗಿ 3 ಹಂತಗಳ ಕುರಿತು ನಾವು ಅಭ್ಯಾಸ ಮಾಡ್ತೀವಿ. ಒಂದು ಪೂರ್ವ ಬಾಲ್ಯಾವಸ್ಥೆ, 2ನೇದು ಉತ್ತರ ಬಾಲ್ಯಾವಸ್ಥೆ ಮತ್ತು ತಾರುಣ್ಯಾವಸ್ಥೆ. ಆ 3 ಅಂಶಗಳು ನಮಗೆ ಈ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಅದಾವ. ಸೊ ಆ 3 ಹಂತಗಳ ಕುರಿತು ಮತ್ತು ಅವುಗಳ ಲಕ್ಷಣಗಳ ಕುರಿತು ಅಭ್ಯಾಸ ಮಾಡ್ತೀವಿ. ಆಮೇಲೆ 5ನೇ ಅಂಶದಲ್ಲಿ ಬಾಲ್ಯಾವಸ್ಥೆಯ ಮಕ್ಕಳ ಲಕ್ಷಣಗಳು ಯಾವ್ಯಾವ ಅದನ್ನ, ಆಮೇಲೆ ಬಾಲ್ಯಾವಸ್ಥೆಯ ಮಕ್ಕಳ ಅಗತ್ಯತೆಗಳು ಏನೇನದಾವ ಅನ್ನೋದು ಅಭ್ಯಾಸ ಮಾಡ್ತೀವಿ. ಆಮೇಲೆ ಪೂರ್ವ ಮತ್ತು ಉತ್ತರ ಬಾಲ್ಯದ ಮಕ್ಕಳಿಗಾಗಿ ಶಿಕ್ಷಣ ಅಥವಾ ಬಾಲ್ಯಾವಸ್ಥೆಯ ಮಕ್ಕಳಿಗಾಗಿ ಶಿಕ್ಷಣ ಅಂತೇಳಿ ಯಾವ ರೀತಿ ಶಿಕ್ಷಣವನ್ನ ನೀಡಬೇಕು ಅನ್ನೋದು ಅಭ್ಯಾಸ ಮಾಡ್ತೀವಿ. ಆಮೇಲೆ 8ನೇ ಒಂದು ಪಾಯಿಂಟ್ದಲ್ಲಿ ವಿಕಾಸದ ಸಿದ್ಧಾಂತಗಳು ಅಂತ ಹೇಳಿ ಬರ್ತಾವ. 4 ವ್ಯಕ್ತಿಗಳ ನಾವು ಸಿದ್ಧಾಂತವನ್ನ ಇಲ್ಲಿ ಅಭ್ಯಾಸ ಮಾಡ್ತೀವಿ. 3 ವ್ಯಕ್ತಿಗಳು 4 ಸಿದ್ಧಾಂತಗಳನ್ನ ಇಲ್ಲಿ ಅಭ್ಯಾಸ ಮಾಡ್ತೀವಿ. ಆಮೇಲೆ ವಿಕಾಸಾತ್ಮಕ ಕಾರ್ಯಗಳು ಯಾವ ಇದಾವ ಅವುಗಳನ್ನ ಇಲ್ಲಿ ಅಭ್ಯಾಸ ಮಾಡಿದ್ವಿ. ಈ 9 ಪಾಯಿಂಟ್ಗಳನ್ನ ನಾವು ಏನ್ ಡೀಟೇಲ್ ಆಗಿ ಅಭ್ಯಾಸ ಮಾಡಿದ್ವಿ ಅಂತ ತಿಳ್ಕೊಳ್ರಿ. ಈ ಒಂದು ಟಾಪಿಕ್ ಸಂಬಂಧಿಸಿದಂತ ಯಾವುದೇ ಪ್ರಶ್ನೆ ಕೇಳಲಿ ಅದನ್ನ ನಾವು ಉತ್ತರಿಸಲಿಕ್ಕೆ ಸಮರ್ಥರಿರ್ತೀವಿ. ಓಕೆ, ಸೊ ನೆಕ್ಸ್ಟ್ ಈ ಒಂದು ಅವಧಿಯಲ್ಲಿ, ವಿಡಿಯೋ ಅವಧಿಯಲ್ಲಿ ನಾವು ಯಾವ ಅಂಶದ ಕುರಿತು ಅಭ್ಯಾಸ ಮಾಡೋದಂದ್ರೆ, ಮೊದಲನೇ ಒಂದು ಪಾಯಿಂಟ್ ಪ್ರಮುಖ ಪರಿಕಲ್ಪನೆಗಳ ಅರ್ಥ ಅಂತ ಏನದಲ್ಲ, ಇಲ್ಲಿ ನಾವು ಯಾವ ಅಂಶವನ್ನ ಅಭ್ಯಾಸ ಮಾಡ್ತೇವೆ ಅಂತಂದ್ರೆ, ಒಂದೇದು ಬೆಳವಣಿಗೆಯ ಅರ್ಥವನ್ನು ನೋಡ್ಕೊಳ್ತೇವಿ. ಆಮೇಲೆ ವಿಕಾಸದ ಅರ್ಥವನ್ನು ನೋಡ್ಕೊಳ್ತೀವಿ ಮತ್ತು ಬೆಳವಣಿಗೆ ಮತ್ತು ವಿಕಾಸದ ಮಧ್ಯೆ ಇರುವಂತ ವ್ಯತ್ಯಾಸ ಏನದ ಇದನ್ನ ನಾವು ಅಭ್ಯಾಸ ಮಾಡ್ತೀವಿ. ಸೊ ಇಷ್ಟು ಅಭ್ಯಾಸ ಮಾಡಿದ್ರೆ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ಎಲ್ಲಾನು ನಾವು ತಿಳ್ಕೊಂಡಂಗ ಆಗ್ತದೆ. ಇನ್ ನೆಕ್ಸ್ಟ್ ಡಿ ಅಂಶದಲ್ಲಿ ಪರಿಪಕ್ವತೆಯ ಅರ್ಥವನ್ನು ನೋಡ್ಕೊಳ್ತೀವಿ. ಆಮೇಲೆ ಕಲಿಕೆಯ ಅರ್ಥವನ್ನು ನೋಡ್ಕೊಳ್ತೀವಿ. ಆಮೇಲೆ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ಪರಿಪಕ್ವತೆ ಮತ್ತು ಕಲಿಕೆಯ ಅಂತರ್ ಸಂಬಂಧ ಏನದ ಅದನ್ನ ಅಭ್ಯಾಸ ಮಾಡ್ತೀವಿ. ಇಷ್ಟ ಅಭ್ಯಾಸ ಮಾಡಿದ್ರೆ ನಾವ ಈ 2 ಕಾನ್ಸೆಪ್ಟ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಂಡಂಗ ಆಗ್ತದೆ. ಸೊ ಈ 4 ಅಂಶಗಳನ್ನ ಮತ್ತು ಇದರ ಅಂತರ್ ಸಂಬಂಧ, ಇದರ ವ್ಯತ್ಯಾಸವನ್ನ ನೋಡೋಣ. ಅದ್ರ ಜೊತೆಗೆ ಈ ವಿಡಿಯೋ ಕೊನೆಯಲ್ಲಿ ಈ 4 ಕಾನ್ಸೆಪ್ಟ್ಗಳಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಒಂದು ಮೂಲಭೂತ ಪ್ರಶ್ನೆಗಳನ್ನ, ಬೇಸಿಕ್ ಕ್ವಶನ್ಸ್ ಏನಿದಾವಲ್ಲ ಆ ಕ್ವಶನ್ಸ್ ಕೂಡ ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಸೊ ತಡ ಮಾಡದೆ ಈಗ ಮೊದಲನೇ ಒಂದು ಅಂಶ ಬೆಳವಣಿಗೆ ಅಂತ ಏನದಲ್ಲ, ಬೆಳವಣಿಗೆಯ ಅರ್ಥವನ್ನು ನೋಡೋಣ. ಇಲ್ಲಿ ಒಂದು ಉದಾಹರಣೆ ತೆಗೆದುಕೊಂಡ ನಾನು ನಿಮ್ಗೆ ಈಸಿಯಾಗಿ ಹೇಳುವಂತ ಪ್ರಯತ್ನ ಮಾಡಿದ್ದೀನಿ. ಮೊದಲನೇ ನೋಡ್ರಿ, ಒಂದು ಸಸಿಗೆ ಪ್ರತಿದಿನ ನೀರು ಹಾಕಿದರೆ ಅದು ಎತ್ತರವಾಗುತ್ತದೆ ಮತ್ತು ಕಾಂಡ ದಪ್ಪಗವಾಗುತ್ತದೆ. ಅಂದ್ರೆ ಒಂದು ಗಿಡಕ್ಕೆ ನೀವು ಒಂದು ಸಣ್ಣ ಸಸಿಗೆ ನೀವು ನೀರ್ ಹಾಕಿದ್ರೆ ಅಂತ ತಿಳ್ಕೊಳ್ರಿ, ಅದ್ ಡೇ ಬೈ ಡೇ ಎತ್ತರ ಆಗ್ತದೆ ಮತ್ತು ಅದ್ರ ಕಾಂಡ ಕೂಡ ದಪ್ಪಗಾಗ್ತಾ ಹೋಗ್ತದೆ. ಇದು ಕಣ್ಣಿಗೆ ಗೋಚರಿಸ್ತದೆ, ನಮಗ್ ನೋಡ್ಲಿಕ್ಕೆ ಕಾಣ್ತದ. ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ಓಕೆ, ಇದು ಒಂದು ಉದಾಹರಣೆ ಆಯ್ತು. ಇನ್ನು ಇದನ್ನೇ ನಾವು ಅಪ್ಲೈ ಮಾಡಿದ್ವಿ ಅಂತ ತಿಳ್ಕೊಳ್ರಿ, ನಮ್ ಟಾಪಿಕ್ ಸಂಬಂಧಪಟ್ಟಂತೆ. ಅದೇ ರೀತಿ ಒಂದು ಮಗುವಿನ ಎತ್ತರ, ತೂಕ ಮತ್ತು ಅಂಗಾಂಗಗಳ ಗಾತ್ರ ಹೆಚ್ಚಾಗುವುದನ್ನ ಬೆಳವಣಿಗೆ ಎಂದು ಕರೆಯುತ್ತಾರೆ. ಒಂದು ಮಗುವಿನ ಎತ್ತರ ಆಗಲಿ, ಗಾತ್ರ ಆಗಲಿ ಅಥವಾ ತೂಕದಲ್ಲಿ ಆಗುವಂತ ಬದಲಾವಣೆ ಏನಿದಾವಲ್ಲ ಇವು ಕೂಡ ಕಣ್ಣಿಗೆ ಕಾಣ್ತಾವ. ಇಂಥ ಬದಲಾವಣೆಗಳನ್ನ ನಾವ ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ಒಂದು ಮಗುವಿನ ದೈಹಿಕ ಸಂರಚನೆಯಲ್ಲಿ ಆಗುವ ಬದಲಾವಣೆಗಳನ್ನ ನಾವು ಏನಂತ ಕರಿತೀವಿ ಹೇಳ್ರಿ, ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ಇದು ಒಂದು ಡೆಫಿನಿಷನ್ ನಿಮಗೆ ಗೊತ್ತಿದ್ರೆ ಸಾಕು. ಸಿಂಪಲ್ ಆಗಿ ನೀವು ಬಹಳ ವ್ಯಾಖ್ಯೆಗಳನ್ನೆಲ್ಲ ನೆನ್ಪಿಟ್ಕೊಳ್ಳೋಕ್ಕಿಂತನೂ ಅದು ರಿಯಲ್ ಆಗಿ ಏನದ ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. ಯಾಕಂದ್ರೆ ಅಪ್ಲೈಡ್ ಕ್ವಶನ್ದಾಗ ನಿಮ್ಗೆ ಇಂಟರ್ನಲ್ ಅರ್ಥ ಆಗಿತ್ತು ಅಂತ ತಿಳ್ಕೊಡ್ರಿ, ನೀವು ಉತ್ತರ ಈಸಿಲಿ ಕೊಡ್ತೀರಿ. ಸೊ ಇಲ್ಲಿ ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ. ಬೆಳವಣಿಗೆ ಅಂತಂದ್ರೇನು, ಅಭ್ಯಾಸದ ದೃಷ್ಟಿಯಿಂದ ನೋಡ್ರಿ. ಒಂದು ಮಗುವಿನ, ಯಾಕಂದ್ರೆ ನಾವಿಲ್ಲಿ ಮಕ್ಕಳ ಕುರಿತು ಅಭ್ಯಾಸ ಮಾಡ್ತೀವಿ, ಅದಕ್ಕ ಒಂದು ಮಗುವಿನ ಎತ್ತರ, ಹೈಟ, ತೂಕ ಮತ್ತು ಅಂಗಾಂಗಗಳ ಗಾತ್ರ
ಈ ರೀತಿಯಾದ ಹೆಚ್ಚಳವನ್ನ ನಾವೇನಂತ ಕರಿತೀವಿ ಅಂದ್ರೆ ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ಓಕೆ, ಇದನ್ನ ಸಾಮಾನ್ಯವಾಗಿ ನಾವೇನಂತ ಹೇಳಿ ಕರಿತೀವಿ ಅಂತಂದ್ರೆ ವ್ಯಕ್ತಿಯ ಅಥವಾ ಮಗುವಿನ ದೈಹಿಕ ಸಂರಚನೆಯಲ್ಲಿ ಆಗುವ ಬದಲಾವಣೆಗಳನ್ನ ನಾವು ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ಇದು ಪರಿಮಾಣಾತ್ಮಕವಾಗಿರ್ತದ, ಅಂದ್ರ ಅಳತೆ ಮಾಡಬಹುದಾಗಿ ಇರ್ತದ. ಇಲ್ಲಿ ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ ನೋಡ್ರಿ, ಆ ವ್ಯಾಖ್ಯಾನ ನೋಡಿದ್ರೆ ಇನ್ನಷ್ಟು ನಿಮಗೆ ಕ್ಲಿಯರ್ ಆಗ್ತದೆ. ವ್ಯಾಖ್ಯೆಗಳು ಒಂದೇದು, ಹರ್ಲಾಕ್ ಅವ್ರ ಒಂದು ವ್ಯಾಖ್ಯಾನ ಕೊಡ್ತಾರ. ಅವ್ರೇನ್ ಹೇಳ್ತಾರಂದ್ರ ದೇಹದ ಗಾತ್ರ, ಓಕೆ ಇಲ್ಲಿ ಪಿಕ್ಚರ್ ಅದ ನೋಡ್ರಿ, ಹೈಟ್ ನೋಡೋದದ. ಆಮೇಲೆ ತೂಕ, ಇಲ್ಲಿ ಅವನು ಎಷ್ಟು ತೂಕದ ಅನ್ನೋದು ಇದ್ ಮಾಡ್ಕಾರ, ಇಲ್ಲಿ ಮೆಜರ್ಮೆಂಟ್ ಮಾಡಕಾರ. ಆಮೇಲೆ ಅಂಗಾಂಗಗಳಲ್ಲಿ ಉಂಟಾಗುವ ಪರಿಮಾಣಾತ್ಮಕ ಹೆಚ್ಚಳವೇ ಬೆಳವಣಿಗೆ ಅಂತ ಹೇಳಿದಾರ. ಇಲ್ಲಿ ಅಂಗಾಂಗ ಅಂತಂದ್ರೆ ಯಾವ್ದಿಲ್ರಿ, ಇಲ್ಲಿ ಎದೆ ಸುತ್ತಳ್ತಿರ್ಬೋದು ಅಥವಾ ನಡುವಿನ ಸುತ್ತಳ್ತಿರ್ಬೋದು. ಕಾಂಡದ ಬೆಳವಣಿಗೆ ಅಂತ ಹೇಳಿದಲ್ಲ, ದಪ್ಪಗಾಗೋದು. ಸೊ ಇಂಥವೆಲ್ಲಾನು ಬೆಳವಣಿಗೆ ಏನದಲ್ಲ, ಅದಕ್ಕೆ ನಾವು ಇದು ಹೆಚ್ಚಳ ಏನದಲ್ಲ, ಇದಕ್ ನಾವೇನ್ ಕರಿತೇವೆ ಹೇಳ್ರಿ, ಬೆಳವಣಿಗೆ ಅಂತ ಹೇಳಿ ಕರಿತೇವೆ. ಇದು ಯಾರ ವ್ಯಾಖ್ಯೆ? ಹರ್ಲಾಕ್ ಅವ್ರು ನೀಡಿದಂತ ವ್ಯಾಖ್ಯೆ. ಇನ್ನು ಇನ್ನೊಂದು ವ್ಯಾಖ್ಯೆಯನ್ನು ನೋಡೋಣ ಇಲ್ಲಿ, ಕ್ರೋ ಮತ್ತು ಕ್ರೋ ಅಂತ ಹೇಳಿ. ಓಕೆ, ಸೈಕಾಲಜಿಸ್ಟ್ ಇವ್ರಿಬ್ರು ಜನ. ಸೊ ಇವ್ರು ಏನ್ ಹೇಳ್ತಾರಂದ್ರ, ಇವರು ಕೂಡ ಅಂದ್ರೆ ಏನ್ ಬಹಳ ಚೇಂಜ್ ಮಾಡಿ ಹೇಳಂಗಿಲ್ಲ, ಅದ ದೇಹದ ಗಾತ್ರದಲ್ಲಿ ಆಗುವಂತ ಬದಲಾವಣೆ ಯಾವ ರೀತಿ ಹೇಳ್ತಾರಂದ್ರೆ, ದೇಹದ ಗಾತ್ರ ಮತ್ತು ರಚನೆಯಲ್ಲಿ ಆಗುವ ಹೆಚ್ಚಳವನ್ನ ಬೆಳವಣಿಗೆ ಅಂತೇಳಿ ಇವ್ರು ಕರೀತಾರೆ, ಬೆಳವಣಿಗೆ ಎಂದು ಕರೆಯುತ್ತಾರೆ ಅಂತೇಳಿ ಕ್ರೋ ಮತ್ತು ಕ್ರೋ ಅವ್ರು ಹೇಳ್ತಾರ. ಇನ್ನ ನೆಕ್ಸ್ಟ್ ಒಂದು ವ್ಯಾಖ್ಯಾನ ನೋಡ್ರಿ, ಇದು ನೋಡ್ರಿ, ಲಕ್ಷಣಗಳನ್ನ ನೋಡ್ತಾ ಹೋಗೋಣ ನಾವು. ಬೆಳವಣಿಗೆಯ ಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಬೆಳವಣಿಗೆಯ ಲಕ್ಷಣಗಳನ್ನ ನೋಡ್ಕೊಂಡು ತಿಳ್ಕೊಂಡ್ರೆ ಬೆಳವಣಿಗೆ ಕುರಿತು ನಿಮ್ಗೆ ಯಾವುದೇ ಡೌಟ್ಗಳು ಉಳಿಯಂಗಿಲ್ಲ. ಮೊದಲನೇದು ಏನಂತಂದ್ರ, ಇದು ದೈಹಿಕ ಬದಲಾವಣೆ ಆಗಿದೆ. ಬೆಳವಣಿಗೆ ಅಂತಂದ್ರೆ ಏನ್ ಹೇಳ್ರಿ, ಹೆಚ್ಚೆಚ್ಚು ಬೆಳವಣಿಗೆ ಎದಕ್ಕೆ ಸಂಬಂಧಿಸಿದ? ದೇಹಕ್ಕೆ ಸಂಬಂಧಿಸಿದ. ದೇಹಕ್ಕೆ ಸಂಬಂಧಿಸಿದಂದ್ರೆ ಏನ್ ಹೇಳ್ರಿ, ದೇಹ ಎತ್ತರವಾಗುವುದು, ಆಮೇಲೆ ತೂಕದಲ್ಲಿ ಹೆಚ್ಚಳ ಆಗುವುದು. ಓಕೆ, ಈ ಎಲ್ಲಾ ಅಂಶಗಳಿಗೆ ಸಂಬಂಧಿಸಿದ ಅಂಶ ಯಾವ್ದಂದ್ರ ಬೆಳವಣಿಗೆ ಅಂತಾನೆ. ಸೊ ಇದು ದೈಹಿಕ ಬದಲಾವಣೆ ಆಗಿದೆ ಅನ್ನೋದು ಮೊದಲನೇ ಲಕ್ಷಣ. ಇನ್ನು ಎರಡನೇದ್ ನೋಡ್ರಿ, ಇದು ಪರಿಮಾಣಾತ್ಮಕ, ಕ್ವಾಂಟಿಟೇಟಿವ್ ಅಂತಂದಂಗ. ಇದನ್ನ ಅಳತೆ ಮಾಡ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳಿ ಎರಡನೇ ಅಂಶ ಹೇಳ್ತದ. ನಾವು ಬೆಳವಣಿಗೆ ಕಣ್ಣಿಗೆ ಕಾಣುವಂತ ಎಲ್ಲಾ ದೈಹಿಕ ಬದಲಾವಣೆಗಳನ್ನ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಅದ, ಅಳತೆ ಮಾಡಬಹುದು ಅಂತ ಹೇಳ್ತಾರೆ. ಮೂರನೇದು, ಬೆಳವಣಿಗೆಯನ್ನ ಅಳೆಯಬಹುದು. ಅಂದ್ರ ಯಾವ ರೀತಿ ಎಳಿಬಹುದು ಹೇಳ್ರಿ, ಸೆಂಟಿಮೀಟರ್ದಾಗ. ಅವ್ನ ಹೈಟ್ ಇಷ್ಟು ಸೆಂಟಿಮೀಟರ್ ಅದ, ಅವ್ನ ದೇಹದ ಸುತ್ತಳತೆ ಇಷ್ಟು ಸೆಂಟಿಮೀಟರ್ ಅದ, ಅವ್ ಇಷ್ಟು ಕಿಲೋಗ್ರಾಮ್ ಇದಾನ. ಇಂತ ಎಲ್ಲಾ ಅಂಶಗಳನ್ನ ನಾವು ತಿಳ್ಕೊಬಹುದು. ಎಲ್ಲಿ ಹೇಳ್ರಿ, ಬೆಳವಣಿಗೆದಾಗ ತಿಳ್ಕೊಳ್ಬಹುದು. ನಾಲ್ಕನೇದು, ನಿರ್ದಿಷ್ಟ ವಯಸ್ಸಿನವರೆಗೆ ವೇಗವಾಗಿ ನಡೆಯುತ್ತದೆ. ಬೆಳವಣಿಗೆ ಒಂದು ನಿರ್ದಿಷ್ಟ ಹಂತದವರೆಗೆ ಅಥವಾ ವಯಸ್ಸಿನವರೆಗೆ ಅದ ಸ್ಪೀಡ್ ಆಗಿ ನಡೀತದ, ಅಲ್ಲಿಂದ ಮುಂದೆ ಅದು ಸ್ಲೋ ಆಗಿ ಬಿಡ್ತದ, ಕೊನೆಗೆ ನಿಂತು ಬಿಡ್ತದ. ಇಲ್ಲಿ ನೋಡ್ರಿ, ಬೆಳವಣಿಗೆ ಯಾವಾಗ ಸ್ಪೀಡ್ ಆಗಿ ಆಗ್ತದ ಹೇಳ್ರಿ, ವಿಶೇಷವಾಗಿ ಬಾಲ್ಯದಲ್ಲಿ ಮತ್ತು ಹದಿಹರೆಯದಲ್ಲಿ. ಓಕೆ, ಬಾಲ್ಯದಲ್ಲಿ ಅಂದ್ರೆ 2ನೇ ವರ್ಷದಿಂದ ಹಿಡ್ಕೊಂಡು 12ನೇ ವರ್ಷದ ತನಕ, ಮತ್ತು 13ರಿಂದ ಹಿಡ್ಕೊಂಡು 19ರ ತನಕ ತಾರುಣ್ಯಾವಸ್ಥೆ ಅವಧಿ ಏನದಲ್ಲ, ಈ ಹಂತದಾಗ ಬೆಳವಣಿಗೆ ಹೆಚ್ಚು ಕಂಡು ಬರ್ತದ. ದೇಹದ ಎತ್ತರ ಆಗ್ಲಿ, ತೂಕ ಆಗ್ಲಿ, ಆಮೇಲೆ ಅವರ ಸುತ್ತಳತೆ ಆಗ್ಲಿ, ಇದೆಲ್ಲಾನು ಹೆಚ್ಚಿಗೆ ಕಂಡು ಬರ್ತದ. ಆಮೇಲೆ ನಂತರ ಹೋಗಿ ಒಂದ್ ಹಂತಕ್ಕೆ ಹೋಗಿ ಅದ್ ನಿಂತು ಬಿಡ್ತದ ಬೆಳವಣಿಗೆ. ನಾವು 21, 22 ತನಕ ನಾವು ಹೈಟ್ ಆಗ್ತಾ ಹೋಗ್ತೇವಿ, ಏಜ್ ತನಕ ಹೈಟ್ ಆಗ್ತಾ ಹೋಗ್ತೇವೆ. ಅಲ್ಲಿಂದ ಮುಂದೆ ಕೂಡ ಸಾಯೋ ತನಕ ನಮ್ದು ಹೈಟ್ ಹಂಗ ಹೆಚ್ಚಾಗ್ತಾ ಹೋಗಂಗಿಲ್ಲ. ಒಂದ್ ಸ್ವಲ್ಪ ಏಜ್ ಆದ ಕೂಡಲೇ ನಮ್ಗೆ ನಿಂತು ಬಿಡ್ತದ. ಓಕೆ, ಸೊ ಬೆಳವಣಿಗೆಗೆ ಒಂದು ಮಿತಿ ಅದ ಅಂತಂದೆ. ಇನ್ ನೆಕ್ಸ್ಟ್ ನೋಡ್ರಿ, 5ನೇ ಒಂದು ಲಕ್ಷಣ ಯಾವ್ದಂದ್ರೆ ಬೆಳವಣಿಗೆಗೆ ಸಂಬಂಧಪಟ್ಟದ್ದು. 5ನೇದು, ಬೆಳವಣಿಗೆಯ ವೇಗ ಎಲ್ಲರಲ್ಲೂ ಒಂದೇ ರೀತಿ ಇರುವುದಿಲ್ಲ. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತದ. ಈಗ ಉದಾಹರಣೆಗೆ 10 ವರ್ಷದ ಒಬ್ಬ ಮಗ ಅದ ಅಂತ ತಿಳ್ಕೊಳ್ರಿ, ಅವ್ನ್ 4 ಫೂಟ್ ಎತ್ತರದ ಅಂತ ತಿಳ್ಕೊಳ್ರಿ. 10 ವರ್ಷದ ಇನ್ನೊಬ್ಬ ಮಗ 5 ಫೂಟ್ ಎತ್ತರ ಕೂಡ ಇರಬಹುದು, ತಿಳಿತಿಲ್ಲ. ಸೊ ಇದ ವ್ಯಕ್ತಿಯಲ್ಲಿ ಭಿನ್ನತೆ ಇರ್ತದೆ. ಒಬ್ಬ 25 ಕೆಜಿ ಇದ್ರೆ ಒಬ್ಬ 40 ಕೆಜಿ ಇರ್ಬೋದು, ಒಬ್ಬ 35 ಕೆಜಿ ಇರ್ಬೋದು. ಹಿಂಗ ಒಂದೇ ರೀತಿಯಾಗಿ ಇರಂಗಿಲ್ಲ. ಕೆಲವರು ಬೇಗ ಬೆಳೆಯುತ್ತಾರೆ, ಕೆಲವರು ನಿಧಾನವಾಗಿ ಬೆಳೆಯುತ್ತಾರೆ. ಇದಕ್ಕೆ ಕಾರಣ ಅನುವಂಶೀಯತೆ ಎಲ್ಲ ಇರ್ತದ. ಅದು ಮುಂದೆ ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಇನ್ ನೆಕ್ಸ್ಟ್, ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ ಇದಕ್ಕಿರ್ತದ. ಓಕೆ, ಯಾವ್ದು ಕೇಳ್ರಿ, ಬೆಳವಣಿಗೆ ಮೇಲೆ ಈ ಎರಡತ್ರ ಪ್ರಭಾವ ಇರ್ತದೆ, ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ ಇರುತ್ತದೆ. ಈಗ ಅಪ್ಪ ಅಮ್ಮ ಇಬ್ರು ಹೈಟ್ ಇದ್ರಕ್ಕೆ ಮಗು ಸಾಮಾನ್ಯವಾಗಿ ಹೈಟ್ ಇರ್ತದ, ಅಥವಾ ಅಜ್ಜ ಅಜ್ಜಿ ಹೈಟ್ ಇದ್ರ ಅವ್ರ ಲಕ್ಷಣ ಅಂದ್ರೆ ಅನುವಂಶಿಕವಾಗಿ ಆ ಕೆಲವೊಂದಿಷ್ಟು ಗುಣಗಳನ್ನ ಪಡೆದುಕೊಂಡ ಮಗು ಹುಟ್ಟುತ್ತದೆ. ಆಮೇಲೆ ಅವ್ರ ಬಣ್ಣ ಆಗಲಿ, ಕಣ್ಣದ ಬಣ್ಣ ಆಗಲಿ, ಅಥವಾ ಎತ್ತರ ಆಗಲಿ, ಅವ್ರ ದಪ್ಪ ಇದ್ರೆ ದಪ್ಪ ಆಗ್ಲಿ, ಇಂಥವೆಲ್ಲ ಲಕ್ಷಣಗಳು ಅನುವಂಶೀಯತೆ ಲಕ್ಷಣಗಳು. ಕೆಲವೊಂದಿಷ್ಟು ಪರಿಸರದ ಪ್ರಭಾವಗಳು ಕೂಡ ಅದ್ರ ಮೇಲೆ ಆಗ್ತದೆ. ಓಕೆ, ಸೊ ಇಲ್ಲಿ ಆಹಾರ, ಆರೋಗ್ಯ, ವ್ಯಾಯಾಮ ಮತ್ತು ವಂಶ ಪಾರಂಪರ್ಯ ಬೆಳವಣಿಗೆಯನ್ನ ಇವು ಪ್ರಭಾವಿಸ್ತದ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನ 7ನೇದು ಮತ್ತು ಕೊನೆಯದು, ಇನ್ನ ಸಾಕಷ್ಟು ಅದಾವ, ಬಟ್ ಇಂಪಾರ್ಟೆಂಟ್ ಒಂದು 7 ಅಷ್ಟೇ ತಗೊಂಡೆ ನಾನು. ಬೆಳವಣಿಗೆ ವಿಕಾಸದ ಒಂದು ಭಾಗವಾಗಿದೆ. ಬೆಳವಣಿಗೆ ಎದರ ಒಂದು ಭಾಗ ಆಗಿದೆ ಹೇಳ್ರಿ, ವಿಕಾಸದ ಒಂದು ಭಾಗವಾಗಿದೆ.
ಅಂದ್ರೆ ದೈಹಿಕ ಲಕ್ಷಣ ಅನ್ನೋದ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಅಲ್ಲ, ಅದು ವಿಕಾಸದ ಒಂದು ಅಂಶ ಮಾತ್ರ ಅಂತ ಹೇಳ್ತಾರೆ. ದೇಹ ಬೆಳೆಯುವುದು ಮಾತ್ರ ಸಾಕಾಗದು. ಒಬ್ಬ ವ್ಯಕ್ತಿ ಬೆಳೆತನ ವಿಕಾಸ ಹೊಂದಕ್ಕನಂತಂದ್ರೆ ದೇಹ ಬೆಳೆದ್ರೆ ಅಷ್ಟೇ ಸಾಕಾಗಿಲ್ಲ, ಅದ್ರ ಜೊತೆಗೆ ವ್ಯಕ್ತಿತ್ವದ ಸಮಗ್ರ ಬದಲಾವಣೆ ಆಗಬೇಕು. ಸೊ ಇದು ವಿಕಾಸದ ಒಂದು ಭಾಗ. ಇದನ್ನ ನೆನ್ಪಿಟ್ಕೊಳ್ರಿ. ಇದನ್ನ ಸಾಕಷ್ಟು ಸಲ ಎಕ್ಸಾಮ್ದಾಗ ಪ್ರಶ್ನೆಯನ್ನು ಕೇಳಿದ್ದಾರೆ. ಬೆಳವಣಿಗೆ ವಿಕಾಸದ ಒಂದು ಭಾಗವಾಗಿದೆ. ಆಮೇಲೆ ಕೆಳಗಡೆ ಹೇಳಿಕೆಗಳನ್ನ ಕೊಡ್ತಾರೆ, ಸರಿಯಾಗಿದೆ ತಪ್ಪಾಗಿದೆ ಅಂತ ತಿಳ್ಕೊಂಡ. ಸೊ ಇದನ್ನ ನೆನ್ಪಿಟ್ಕೊಳ್ರಿ, ವಿಕಾಸದ ಒಂದು ಭಾಗವಾಗಿದೆ ಅದು. ಇನ್ ನೆಕ್ಸ್ಟ್ ನೋಡ್ರಿ, ಎರಡನೇ ಅಂಶ. ಎರಡನೇ ಅಂಶ ಅಲ್ಲ, ಇದ ಅಂಶಕ್ಕೆ ಬೆಳವಣಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಎಕ್ಸಾಮ್ ಟ್ರಿಕ್ಸ್ ಅಂತ ಹೇಳಿ ನೆನ್ಪಿಟ್ಕೊಳ್ರಿ. ಬೆಳವಣಿಗೆ ಅಂದ ತಕ್ಷಣ ಇದು ಪರಿಮಾಣಾತ್ಮಕ, ಕ್ವಾಂಟಿಟೇಟಿವ್. ಓಕೆ, ಅಳೆಯಬಹುದು. ಬೆಳವಣಿಗೆ ದೈಹಿಕ ಗಾತ್ರದಲ್ಲಿ ಆಗುವಂತ ಹೆಚ್ಚಳಕ್ಕೆ ನಾವು ಬೆಳವಣಿಗೆ ಅಂತ ಕರಿತೀವಿ. ಬೆಳವಣಿಗೆ ಅಂದ್ರೆ ಇದನ್ನ ಅಳತೆ ಮಾಡ್ಬೋದು, ಮಿಸರೇಬಲ್ ಅಂತ ಹೇಳಿ ಕರಿತೀವಿ. ಬೆಳವಣಿಗೆ ವಿಕಾಸದ ಒಂದು ಭಾಗ. ಓಕೆ, ಸೊ ಈ 4 ಅಂಶಗಳನ್ನ ನೀವು ಅಗ್ನಿ ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಳ್ರಿ. ಇದು ಬೆಳವಣಿಗೆಗೆ ಸಂಬಂಧಿಸಿದಂತ ಪ್ರಶ್ನೆಗಳು ಏನ್ ಬರ್ತಾವಲ್ಲ, ಅವು ಈ 4 ಅಂಶಗಳಿಗೆ ಸಂಬಂಧಿಸಿದಂತೆನೆ ಇರ್ತಾವ. ಇನ್ ನೆಕ್ಸ್ಟ್ ಎರಡನೇದು ವಿಕಾಸದ ಅರ್ಥ. ಬೆಳವಣಿಗೆ ಮತ್ತು ವಿಕಾಸ. ಬೆಳವಣಿಗೆ ಕುರಿತು ನಿಮ್ಗೆಲ್ಲ ಗೊತ್ತಾಯ್ತು ಅಂತ ತಿಳ್ಕೊಂಡಾನೆ. ಇನ್ನು ವಿಕಾಸದ ಕುರಿತು ನಾವು ನೋಡ್ಬೇಕಾದ್ರೆ, ವಿಕಾಸದ ಅರ್ಥ, ಮೀನಿಂಗ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳಿ. ಈಗ ನಾವು ಒಂದು ಸಸಿ ತಗೊಂಡ್ಕೊಂಡ ನಾವು ಉದಾಹರಣೆ ತಗೊಂಡಿದ್ದೆಲ್ಲ ಬೆಳವಣಿಗೆ ಅಂತ ಹೇಳಿ. ಇಲ್ಲಿಯೂ ಕೂಡ ವಿಕಾಸಕ್ಕೆ ಒಂದು ಉದಾಹರಣೆ. ಒಂದು ಮಾವಿನ ಗಿಡ ಕೇವಲ ಎತ್ತರವಾದರೆ ಅದು ಬೆಳವಣಿಗೆ. ಒಂದು ಮಾವಿನ ಗಿಡ ನಾವು ಹಚ್ಚಿದೇವಿ, ಅದು ಬೆಳೆದದ, ಸಾಕಷ್ಟು ಎತ್ತರವಾಗಿ ಬೆಳೆದದ. ಎತ್ತರವಾಗಿ ಬೆಳೆದಕ್ಕೆ ನಾವು ಏನ್ ಕರಿತೀವಿ ಹೇಳ್ರಿ, ಬೆಳವಣಿಗೆ ಅಂತ ಹೇಳಿ ಕರಿತೇವಿ. ಓಕೆ, ಆದ್ರೆ ಅದೇ ಗಿಡ ಹೂ ಬಿಡುವುದು, ಹಣ್ಣು ಕೊಡುವುದು ಮತ್ತು ನೆರಳು ನೀಡುವುದು ಇವೆಲ್ಲ ಮಾಡಕೈತೆ ಅಂತ ತಿಳ್ಕೊಡ್ರಿ, ಅದಕ್ಕೆ ಏನ್ ಕರಿತೀವಿ ಹೇಳ್ರಿ ನಾವ? ಇದೆಲ್ಲ ಸೇರಿ ನಾವ ವಿಕಾಸ ಅಂತ ಹೇಳಿ ಕರಿತೀವಿ. ಅಂದ್ರ ಒಂದ್ ಮಾವಿನ ಗಿಡ ಎತ್ತರವಾಯ್ತು ಮತ್ತ ಕಾಂಡ ತರ ದಪ್ಪ ಆಯ್ತು ಅಂತ ತಿಳ್ಕೊಡ್ರಿ, ಅಷ್ಟಕ್ಕ ಅದನ್ನ ವಿಕಾಸ ಅಂತ ಹೇಳಿ ಕರಂಗಿಲ್ಲ, ಅದಕ್ಕೆ ಬೆಳವಣಿಗೆ ಅಂತ ಕರಿತೀವಿ. ಯಾಕಂದ್ರೆ ಅದರಿಂದ ಯೂಸ್ ಬಹಳಷ್ಟು ಇರಂಗಿಲ್ಲ. ಬಟ್ ಅದೇ ಗಿಡ ಇಷ್ಟೆಲ್ಲಾ ಕೆಲಸ ಮಾಡ್ತು ಅಂತ ತಿಳ್ಕೊಡ್ರಿ, ಹೂ ಬಿಡೋದು, ಹಣ್ಣು ಕೊಡೋದು, ನೆರಳು ಕೊಡೋದು, ಆಶ್ರಯ ಕೊಡೋದು, ಇಂತೆಲ್ಲ ಮಾಡ್ತು ಅಂತ ತಿಳ್ಕೊಡ್ರಿ, ಅದನ್ನ ಅದ್ರ ಸರ್ವಾಂಗೀಣ ಅಭಿವೃದ್ಧಿ ಅಂತ ಹೇಳಿ ಕರಿತೀವಿ, ವಿಕಾಸ ಅಂತ ಹೇಳಿ ಕರಿತೀವಿ. ಹಂಗ ಒಂದು ಮಗುವನ್ನ ನಾವು ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಕೇವಲ ದೈಹಿಕ ಬದಲಾವಣೆ ಮಾತ್ರ ಸಾಧ್ಯವಾಗಂಗಿಲ್ಲ, ಅಷ್ಟ ಸಾಕಾಗಂಗಿಲ್ಲ. ಕೇವಲ ದೇಹದಲ್ಲಿ ಆಗುವ ಹೆಚ್ಚಳ ಅಷ್ಟೇ ಅಲ್ಲದೆ ಅದರ ಜೊತೆಗೆ ಏನೇನ್ ಹೆಚ್ಚಾಗ್ಬೇಕು ಹೇಳ್ರಿ? ಬುದ್ಧಿ ಅಂದ್ರೆ ಬುದ್ಧಿಶಕ್ತಿ, ಭಾಷಾಭಿವೃದ್ಧಿ, ಭಾವನೆಗಳು, ಸಾಮಾಜಿಕ ವರ್ತನೆ ಮತ್ತು ವ್ಯಕ್ತಿತ್ವ ಎಲ್ಲದರಲ್ಲೂ ಉಂಟಾಗುವ ಸಮಗ್ರ ಬದಲಾವಣೆಯನ್ನ ನಾವ ವಿಕಾಸ ಅಂತ ಹೇಳಿ ಕರಿತೀವಿ. ಒಂದು ಮಗುವಿನಲ್ಲಿ ಆಗುವಂತ ದೈಹಿಕ ಬದಲಾವಣೆಯ ಜೊತೆಗೆ ಭಾಷಾ ಬದಲಾವಣೆ, ಆಮೇಲೆ ಸಾಮಾಜಿಕ ಬದಲಾವಣೆ, ನೈತಿಕ ಬದಲಾವಣೆ, ಇಂಥವು ಎಲ್ಲಾ ಅಂಶಗಳು ಇಲ್ಲಿ ಭಾವನೆ ಅಂತ ಹೇಳಿ ಕೊಡಿದಾನ, ಸಂಜ್ಞಾತ್ಮಕ ಇಂಥವು ಎಲ್ಲಾನು ಕೂಡ ಸಂವೇಗಾತ್ಮಕ ಬದಲಾವಣೆ, ಇವೆಲ್ಲಾನು ಸೇರಿ ನಾವು ಏನಂತ ಕರಿತೀವಿ ಅಂದ್ರೆ ವಿಕಾಸ ಅಂತ ಹೇಳಿ ಕರಿತೀವಿ. ವಿಕಾಸ ಅಂತಂದ್ರ ವ್ಯಕ್ತಿಯ ಎಲ್ಲ ಕ್ಷೇತ್ರಗಳಲ್ಲಿನ ಸಮಗ್ರ ಬದಲಾವಣೆ ತಂದೆ. ಇಲ್ಲಿ ಬಹಳಷ್ಟು ಅದಾವ. ಇಲ್ಲಿ ಬುದ್ಧಿಶಕ್ತಿ ಅದ, ಭಾಷೆ ಬದಲಾವಣೆ ಅದ, ಭಾವನೆಗಳು ಅದಾವ, ಸಂವೇಗಾತ್ಮಕ ಬದಲಾವಣೆ ಅದ, ಸಾಮಾಜಿಕ ವರ್ತನೆಯಲ್ಲಿ ಬದಲಾವಣೆ ಅದ, ಆಮೇಲೆ ವ್ಯಕ್ತಿತ್ವದಲ್ಲಿ ಆಗುವಂತ ಚೇಂಜಸ್ ಏನಿದಾವಲ್ಲ ಇವೆಲ್ಲಾನು ಸೇರಿ ನಾವ ಏನ್ ಕರಿತೀವಿ ಹೇಳ್ರಿ? ವಿಕಾಸ ಅಂತ ಹೇಳಿ ಕರಿತೀವಿ. ಸೊ ವಿಕಾಸದಾಗ ಒಂದು ಪಾಯಿಂಟ್ ಯಾವ್ದು ಬರ್ತದೆ ಹೇಳ್ರಿ? ಬೆಳವಣಿಗೆ. ಬೆಳವಣಿಗೆಯನ್ನು ಒಳಗೊಂಡಂತೆ ಇವೆಲ್ಲಾನು ಬದಲಾವಣೆಗೆ ನಾವು ಅಂತೀವಿ. ಇನ್ನ ಇಲ್ಲಿ 2 ವ್ಯಾಖ್ಯಾನ ನೋಡ್ನ. 2 ವ್ಯಾಖ್ಯೆಗಳು ಕೂಡ ಹರ್ಲಾಕ್ ಅವ್ರದ್ದು ಇದಾವ. ಇಲ್ಲಿ ನೋಡ್ರಿ, ಹರ್ಲಾಕ್ ಒಂದೇದು, ವಿಕಾಸವು ವ್ಯಕ್ತಿಯಲ್ಲಿ ಕ್ರಮಬದ್ಧವಾಗಿ ಉಂಟಾಗುವ ಪ್ರಗತಿಪರ ಬದಲಾವಣೆಗಳ ಸರಣಿಯಾಗಿದೆ ಅಂತ ಹೇಳ್ತಾರೆ. 2 ಅಂಶಗಳನ್ನ ಇಲ್ಲಿ ಪ್ರಮುಖವಾಗಿ ಅವರೇ ಪ್ರಸ್ತಾಪಿಸ್ತಾರೆ. ಒಂದು, ವಿಕಾಸ ಅಂದ್ರೆ ಹೆಂಗದ ಅಂದ್ರೆ ಕ್ರಮಬದ್ಧ ಅಂದ್ರೆ ಹಂತ ಹಂತವಾಗಿ ನಡೀತದ. ಹೆಂಗ್ ವಿಕಾಸ ಹಂತ ಹಂತವಾಗಿ ನಡೀತದ ಅನ್ನೋದು ಮುಂದೆ ಎಕ್ಸಾಂಪಲ್ ನಾನು ಕೊಡ್ತಾನೆ. ಒಂದೇದು ಕ್ರಮಬದ್ಧವಾಗಿರ್ತದ. ಆಮೇಲೆ ಪ್ರಗತಿಪರ ಅಂತಂದ್ರೆ ಹೇಳ್ರಿ, ಅದು ಒಂದು ಸ್ಟೆಪ್ ಕ್ಲಿಯರ್ ಆದ ಕೂಡಲೇ ಮತ್ತೊಂದು ಸ್ಟೆಪ್ ಹೆಚ್ಚಾಗ್ತಾ ಹೋಗ್ತದೆ. ಅಂದ್ರೆ ಅಲ್ಲಿ ಬದಲಾವಣೆಗಳು ಸಾಕಷ್ಟು ಯೂಸ್ಫುಲ್ ಆಗ್ತಾವ. ಅದಕ್ಕೆ ಪ್ರಗತಿಪರ ಬದಲಾವಣೆಗಳ ಸರಣಿ ಅಂತ ಹೇಳ್ತೇವೆ. ಅದ್ ನಿಲ್ಲಂಗಿಲ್ಲ. ಸರಣಿ ಅಂತಂದ್ರೆ ಏನ್ ಹೇಳ್ರಿ? ಈಗ ನೋಡ್ರ, ಬೆಳವಣಿಗೆ ಇಲ್ಲಿ ಹೋಯ್ತು, ಹೋಗಿ ಇಲ್ಲಿ ನಿಂತಂತ ತಿಳ್ಕೊಡ್ರಿ. ಓಕೆ, ಸ್ಥಗಿತಗೊಳ್ತದ ಬೆಳವಣಿಗೆ. ಬಟ್ ಇಲ್ಲಿ ಸರಣಿ ಅಂತಂದ್ರೆ ನಿಲ್ಲಂಗಿಲ್ಲ, ನಿರಂತರವಾಗಿ ಹೋಗ್ತದೆ. ಇಲ್ಲಿ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಡ್ರಿ, ಹಿಂಗ ಹೋಗ್ತದೆ, ಎಲ್ಲಿ ತನಕ ಹೋಗ್ತದೆ? ಸಾಯು ತನಕನೂ ಹೋಗ್ತದೆ. ಅದಕ್ಕೆ ನಾವು ಸರಣಿ ಅಂತ ಹೇಳಿ ಕರಿತೀವಿ. ಕ್ರಮಬದ್ಧವಾಗಿ ಉಂಟಾಗುವ ಪ್ರಗತಿಪರ ಬದಲಾವಣೆಗಳ ಸರಣಿ ಅಂತ ಹೇಳಿ ಕರೀತಾರೆ ಹರ್ಲಾಕ್ ಅವರು. ಇನ್ನೊಂದು ಎಲಿಜಬೆತ್ ಹರ್ಲಾಕ್ ಅವ್ರದ್ದು ಇನ್ನೊಂದು ವ್ಯಾಖ್ಯೆ ನೋಡ್ರಿ. ವಿಕಾಸವು ಪ್ರೌಢಾವಸ್ಥೆಯವರೆಗೆ ಕ್ರಮಬದ್ಧ, ಸುವ್ಯವಸ್ಥಿತ ಹಾಗೂ ಪ್ರಗತಿಪರ ಬದಲಾವಣೆಗಳ ನಿರಂತರ ಪ್ರಕ್ರಿಯೆಯಾಗಿದೆ. ಇದನ್ನ ನೋಡ್ರಿ, ಇಲ್ಲಿ ಏನ್ ಹೇಳ್ತಾರಂದ್ರ, ಇದ್ರಾಗ ಒಂದು ಚೇಂಜಸ್ ಅದ, ಅದು ನಿರಂತರ ಅಂತ ಹೇಳಿದಾರೆ. ಈ ಹರ್ಲಾಕ್ ಅವ್ರ ಏನ್ ಹೇಳ್ತಾರಂತಂದ್ರ ಪ್ರೌಢಾವಸ್ಥೆವರೆಗೆ ಮಾತ್ರ ಅಂತ ಹೇಳ್ತಾರ ಅವ್ರು, ಅಲ್ಲಿಂದ ಮುಂದಿಲ್ಲ ಅಂತ ಹೇಳ್ತಾರೆ. ಇದು ಇವ್ರ ವಾಕ್ಯ ಆಯ್ತು. ಬಟ್ ರಿಯಲ್ ಹಂಗಲ್ಲ.
ವಿಕಾಸ ಅನ್ನೋದು ಸಾಯೋ ತನಕನೂ ನಡೀತದ. ಓಕೆ, ವಿಕಾಸವು ಪ್ರೌಢಾವಸ್ಥೆಯವರೆಗೆ ಕ್ರಮಬದ್ಧ, ಸುವ್ಯವಸ್ಥಿತ ಹಾಗೂ ಪ್ರಗತಿಪರ ಬದಲಾವಣೆಗಳ ನಿರಂತರ ಪ್ರಕ್ರಿಯೆಯಾಗಿದೆ ಅಂತ ಹೇಳ್ತಾರೆ. ಬಟ್ ಈ ವಾಕ್ಯನ ನೀವು ಎಕ್ಸಾಮ್ ದೃಷ್ಟಿಯಿಂದ ಬದಲಾಯಿಸಬೇಡ್ರಿ. ಇದನ್ನ ಹಿಂಗ್ ವ್ಯಾಖ್ಯೆ ಕೊಟ್ಟಿದ್ ಯಾರು ಹೇಳಿದಾರ ಕೇಳ್ರೆ, ಎಲಿಜಬೆತ್ ಬಿ ಹರ್ಲಾಕ್ ಅವ್ರು ಕೊಟ್ಟಿದಾರ ಅಂತ ಹೇಳ್ರಿ. ಬಟ್ ವಿಕಾಸ ಅನ್ನೋದೇನದಲ್ಲ, ಅದು ಹುಟ್ಟಿನಿಂದ ಹಿಡಿದು ಸಾಯುವ ತನಕ ನಡೆಯುವಂತ ಪ್ರಕ್ರಿಯೆ, ಸರಣಿಯುತ ಪ್ರಕ್ರಿಯೆ ಆಗಿದೆ. ಓಕೆ, ಇನ್ ನೆಕ್ಸ್ಟ್ ವಿಕಾಸದ ಲಕ್ಷಣಗಳನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಇದು ಸಾರ್ವತ್ರಿಕ ಲಕ್ಷಣಗಳು ಇವು ಮಾತ್ರ ನೀವು ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಒಂದೇದು ವಿಕಾಸ ನಿರಂತರ ಪ್ರಕ್ರಿಯೆ, ಮೊದಲನೇದು ಅದ ನೋಡ್ರಿ. ಅದೆಲ್ಲೂ ಕೂಡ ಸ್ಟಾಗ್ನೆಟ್ ಆಗಿ ನಿಲ್ಲಂಗಿಲ್ಲ, ಪ್ರೌಢಾವಸ್ಥೆಯಾಗಿ ನಿಲ್ಲೋದ ಇಂಥದ್ದೇನಿಲ್ಲ, ಅದು ನಿರಂತರ ಪ್ರಕ್ರಿಯೆ ಅದ. ಜನನದಿಂದ ಹಿಡಿದ್ರ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಡ್ರಿ, ಅದು ಎಲ್ಲಿ ತನಕ ಕೊನೆಯವರೆಗೆ, ಕೊನೆ ಅಂತಂದ್ರ ಸಾಯೋ ತನಕನೂ ಕೂಡ ಮುಂದುವರಿತದೆ ವಿಕಾಸ ಅನ್ನೋದು. ಸೊ ನಾವು ಹುಟ್ಟಿದ ಕೂಡಲೇ ನಾವು ವಿಷಯಗಳನ್ನ ಕಲಿಲಿಕ್ಕೆ ಶುರು ಮಾಡಿದ್ವು ಅಂತ ತಿಳ್ಕೊಡ್ರಿ, ನೈತಿಕ ಅಂಶಗಳನ್ನ, ಸಾಮಾಜಿಕ ಅಂಶಗಳನ್ನ, ಸಂವೇಗಾತ್ಮಕ ಅಂಶಗಳನ್ನ, ಸಾಮಾಜಿಕ ಅಂಶಗಳನ್ನ, ಇವೆಲ್ಲಾನು ಕೂಡ ನಾವು ಸಾಯೋ ತನಕನೂ ಕೂಡ ಕಲಿತಿರ್ತೀವಿ. ಎಲ್ಲೂ ಕೂಡ ನಾವು ಸ್ಟಾಪ್ ಆಗಿಲ್ಲ. ನಾವು 40ನೇ ವಯಸ್ಸಿನಾಗೂ ಕೂಡ ನಮ್ಮ ಅಪ್ಪ ಅಮ್ಮರು ಮತ್ ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾ ಇರ್ತಾರೆ, ಹಂಗ್ ಮಾಡ್ಬೇಡ, ಇದ್ ಮಾಡು, ಇದನ್ ಮಾಡ್ರೆ ಚಲೋ. ಸೊ ಅಲ್ಲೂ ಕೂಡ ಕಲಿತೀವಿ. 50ನೇ ವರ್ಷನಾಗ ಮಕ್ಳು ಹೇಳ್ತಾರ, ಅಪ್ಪ ಹಿಂಗ್ ಮಾಡ್ಬೇಡ, ಹಂಗ್ ಮಾಡ್ಬೇಡ. ಆ ಮಕ್ಕಳ ಮಾತುಗಳನ್ನು ಕೇಳ್ತಾ ಹಂಗೆ ಬೆಳಿತಾ ಬೆಳಿತಾ ಹೋಗ್ತೇವೆ, ಹೌದಲ್ಲ? ಸೊ ಇದು ನಿರಂತರವಾದಂತಹ ಒಂದು ಪ್ರಕ್ರಿಯೆ ಅಂತಂದ ವಿಕಾಸ. ಇನ್ ನೆಕ್ಸ್ಟ್ ನೋಡ್ರಿ, ಇದು ಸಮಗ್ರ, ಹೋಲಿಸ್ಟಿಕ್ ಅಂತಂದಂಗೆ, ಎಲ್ಲಾ ಕ್ಷೇತ್ರಗಳಲ್ಲಿ ಆಗುವಂತ ಬದಲಾವಣೆ ಅಂತಂದಂಗೆ. ಇಲ್ಲಿ ಯಾವ್ಯಾವ ನೋಡ್ರಿ, ಎಲ್ಲಾ ಕ್ಷೇತ್ರ ಅಂತಂದ್ರೆ ದೈಹಿಕ ವಿಕಾಸ ಅಂತಂದ್ರೆ ದೈಹಿಕ ಬದಲಾವಣೆ ಆಗ್ತದ, ಮಾನಸಿಕ ಬದಲಾವಣೆ ಆಗ್ತದ, ಸಾಮಾಜಿಕ ಬದಲಾವಣೆ ಆಗ್ತದ, ಭಾವನಾತ್ಮಕ ಬದಲಾವಣೆ ಆಗ್ತದ, ಭಾಷಾ ಮತ್ತು ನೈತಿಕ ವಿಕಾಸವನ್ನು ಒಳಗೊಂಡಿದೆ. ಇವೆಲ್ಲಾ ಕ್ಷೇತ್ರಗಳಲ್ಲಿ ಆಗುವಂತ ಬದಲಾವಣೆಯನ್ನ ನಾವು ವಿಕಾಸ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ನಾವೇನ್ ಕರಿತೀವಿ, ಸಮಗ್ರ ಅಂತ ಹೇಳಿ ಕರಿತೀವಿ. ಇನ್ನು ಮೂರನೇದು ನೋಡ್ರಿ, ಇದು ಗುಣಾತ್ಮಕ, ಕ್ವಾಲಿಟೇಟಿವ್. ಬೆಳವಣಿಗೆ ಕ್ವಾಂಟಿಟೇಟಿವ್ ಇತ್ತು, ಪರಿಮಾಣಾತ್ಮಕ ಇತ್ತು, ಮತ್ತೆ ಇದು ಕ್ವಾಲಿಟೇಟಿವ್ ಅಂದ್ರೆ ಗುಣಾತ್ಮಕವಾಗಿದೆ. ನೇರವಾಗಿ ಅಂದ್ರೆ ಅದನ್ನ ಕ್ವಾಂಟಿಟೇಟಿವ್ ಅಂತಂದ್ರೆ ಅಳೆಯಬಹುದು, ನೇರವಾಗಿ ಅಳಿಬಹುದು ನಾವು ಬೆಳವಣಿಗೆನ. ಬಟ್ ವಿಕಾಸವನ್ನ ಅಳಿಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಗುಣಾತ್ಮಕವಾಗಿದೆ. ಇಲ್ಲಿ ನೇರವಾಗಿ ಸೆಂಟಿಮೀಟರ್ದಾಗ ಆಗ್ಲಿ ಅಥವಾ ಕೆಜಿದಾಗ ಆಗ್ಲಿ ಇದನ್ನ ಅಳಿಲಿಕ್ಕೆ ಸಾಧ್ಯವಿಲ್ಲ. ಯಾವ್ದನ್ನ ಹೇಳಕ್ ಸಾಧ್ಯ ಇಲ್ಲ ಹೇಳ್ರಿ, ವಿಕಾಸವನ್ನ ಅಳಿಲಿಕ್ಕೆ ಸಾಧ್ಯವಿಲ್ಲ. ನೆಕ್ಸ್ಟ್ ನಾಲ್ಕನೇದು, ವಿಕಾಸ ಕ್ರಮಬದ್ಧವಾಗಿ ನಡೆಯುತ್ತದೆ. ಈಗ ಹೇಳಿದಲ್ಲ, ಕ್ರಮಬದ್ಧತೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಡೀತದ. ಸೊ ಇಲ್ಲಿ ನೋಡ್ರಿ, ಮೊದಲನೇದು ಒಂದ್ ಮಗು ಹುಟ್ಟಿತಂತ ತಿಳ್ಕೊಳ್ರಿ. ಫಸ್ಟ್ ಹುಟ್ಟಿದ ಕೂಡಲೇ ಏನ್ ಮಾಡ್ತದ, ಇಲ್ಲಿ ಫಸ್ಟ್ ತೆವಳ್ತದ. ಅಂದ್ರೆ ಹಿಂಗ ನೆಲದ ಮ್ಯಾಗ ನೀವು ಮನೆಯೊಳಗೆಲ್ಲ ನೋಡ್ತೀರಿ, ಸಣ್ಣ ಮಕ್ಕಳನ್ನ ನೆಲದ ಮ್ಯಾಗ ಹಾಸಿ ಅದ್ರ ಮ್ಯಾಗ ನೆಲದ ಮೇಲೆ ಒಂದು ಹೊದಿಕೆ ಹಾಕಿ ಅದ್ರ ಮ್ಯಾಗ ಮಲಿಸ್ಬಿಟ್ಟಿರ್ತಾರ ಸಣ್ಣ ಮಗುವನ್ನ ಮಲಿಸ್ಬಿಡ್ತಾರ. ಅದು ತಿಂಗಳುಗಳ ಕಾಲ ಹಂಗೆ ಇರ್ತದ. ಅಂದ್ರೆ ಒಂದ್ ಸ್ವಲ್ಪ ದಿವಸಗಳ ಕಾಲ ಜಸ್ಟ್ ಹೆಂಗ್ ಮಲಿಸ್ತಿರ್ಲ ಅದೇ ರೀತಿ ಪೊಸಿಷನ್ದಾಗ ಇರ್ತದ. ಬಟ್ ದಿನಗಳು ಕಳೆದಂಗ ಅದು ಹೊರಳೋದು ಕಲಿತದ. ಹೊರಳದ ಕೂಡಲೇ ತಲೆ ಎತ್ತೋದು ಕಲಿತದ, ಆಮೇಲೆ ತೆವಳೋದು ಕಲಿತದ. ಅದಾದ ಕೂಡಲೇ ಸ್ವಲ್ಪ ಸ್ವಲ್ಪ ಏನ್ ಮಾಡ್ತದ, ಕುಳಿತುಕೊಳ್ಳಕ್ ಕಲಿತದ, ಆಧಾರವಾಗಿ ಕುಳಿತದ, ಇಂಡಿಪೆಂಡೆಂಟ್ ಕುಳಿತುಕೊಳ್ಳೋದು ಕಲಿತದ, ಆಧಾರವಾಗಿ ನಿಲ್ತದ, ಆಧಾರ ಬಿಟ್ಟು ನಿಲ್ಲಕ್ ಕಲಿತದ, ಆಮೇಲೆ ನಡೆಯೋದನ್ನ ಕಲಿತದ, ಆಮೇಲೆ ಓಡೋದನ್ನ ಕಲಿತದ. ಇದೇನದಲ್ಲ, ಇದಕ್ಕೆ ಕ್ರಮಬದ್ಧತೆ ಅಂತ ಹೇಳಿ ಕೇಳ್ತಾರೆ. ಯಾವುದೇ ಮಗು ಹುಟ್ಟಿದ ಕೂಡಲೇ ಒಮ್ಮೆ ಓಡಕ್ ಸ್ಟಾರ್ಟ್ ಮಾಡಂಗಿಲ್ಲ. ಕ್ರಮಬದ್ಧತೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಇರ್ತದೆ. ಸೊ ಮೊದಲನೇದು ಯಾವ ರೀತಿ ಮಲಸಿರ್ತವಲ್ಲ ಅದೇ ರೀತಿ ಮಲಗ್ತದ, ಆಮೇಲೆ ಹೊರಳ್ತದ, ಆಮೇಲೆ ತಲೆ ಎತ್ತದ, ಆಮೇಲೆ ತೆವಳ್ತದ. ಇವೆಲ್ಲ ಅದಾವಲ್ಲ, ಈ ಸ್ಟೆಪ್ ಬೈ ಸ್ಟೆಪ್ ನಾವೇನ್ ಕರಿತೀವಿ, ಕ್ರಮಬದ್ಧ ಅಂತ ಹೇಳಿ ಕರಿತೀವಿ. ಓಕೆ, ಇನ್ನು ಮುಂದಿನ ಲಕ್ಷಣವನ್ನು ನೋಡೋಣ. 5ನೇ ಒಂದು ಲಕ್ಷಣ ಯಾವ್ದಂದ್ರೆ, ವಿಕಾಸದ ವೇಗ ಎಲ್ಲರಲ್ಲೂ ಒಂದೇ ರೀತಿ ಇರುವುದಿಲ್ಲ. ಅಲ್ಲಿ ಬೆಳವಣಿಗೆನೂ ಇರಂಗಿಲ್ಲ, ಇಲ್ಲಿ ವಿಕಾಸವೂ ಇರಂಗಿಲ್ಲ. ವಿಕಾಸವು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರ್ತದ. ಪ್ರತಿಯೊಬ್ಬ ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಗತಿ ಭಿನ್ನವಾಗಿರ್ತದ. ಅದಕ್ಕೆ ನಾವು ವೈಯಕ್ತಿಕ ಭಿನ್ನತೆ ಅಂತ ಹೇಳ್ತಿರ್ತೀವಿ. ಅದು ಯಾವ್ದಕ್ಕೆ ಭಿನ್ನತೆ ಇರ್ತದ ಅನ್ನೋದು ಅನುವಂಶತೆ, ಪರಿಸರದ ಪ್ರಭಾವ, ಅಭ್ಯಾಸದ ಪರಿಣಾಮ, ಇವೆಲ್ಲಾನು ಕೂಡ ಕಾರಣ ಇರ್ತಾವ. ಓಕೆ, ಇನ್ನು 6ನೇದು ಅನುವಂಶತೆ ಮತ್ತು ಪರಿಸರ. ಈ ಎರಡೂ ಅಂಶಗಳು ವಿಕಾಸವನ್ನು ಪ್ರಭಾವಿಸುತ್ತವೆ. ವಿಕಾಸವನ್ನ ಅನುವಂಶತೆ ಮತ್ತು ಪರಿಸರ ಇದನ್ನ ಬೆಳವಣಿಗೆ ಮೇಲೂ ಕೂಡ ಪ್ರಭಾವ ಇರ್ತದೆ ಈ ತರದ್ದು. ಓಕೆ, ಸೊ ವಂಶ ಪಾರಂಪರ್ಯದ ಆಗಿರ್ಲಿ ಅಥವಾ ಕುಟುಂಬ ಆಗಲಿ, ಶಾಲೆ ಆಗಲಿ, ಪೌಷ್ಟಿಕ ಆಹಾರ ಇರಲಿ ಅಥವಾ ಸಮಾಜದ ಪಾತ್ರ ಇರಲಿ, ಇವೆಲ್ಲಾನು ಕೂಡ ಎದ್ರ ಮೇಲೆ ಪ್ರಭಾವ ಬೀರ್ತಾವಲ್ರಿ, ಅನುವಂಶತೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರ್ತಾವ. ಇನ್ನು 7ನೇದು ಅಂಶ, ವಿಕಾಸದಲ್ಲಿ ವೈಯಕ್ತಿಕ ಭಿನ್ನತೆ ಇರುತ್ತದೆ. ಅಂದ್ರೆ ಎಲ್ಲ ಮಕ್ಕಳು ಒಂದೇ ಸಮಯದಲ್ಲಿ ಒಂದೇ ಕೌಶಲ್ಯವನ್ನು ಕಲಿಯುವುದಿಲ್ಲ. ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಕೌಶಲ್ಯಗಳನ್ನ ಕಲಿಯುವಂತ ಒಂದು ಇದು ಪರಿಪಕ್ವತೆಯನ್ನ ಅವ್ರು ಹೊಂದಿರ್ತಾರೆ, ತಿಳಿತಾ? ಸೊ ಇಲ್ಲಿ ಈ ಅಂಶ, ಈ ವಿಕಾಸದ ವೈಯಕ್ತಿಕ ಭಿನ್ನತೆ ಅಂತ ಏನಿದಲ್ಲ, ಇದು ಮತ್ತು ಇವೆರಡು ಅಂಶಗಳು ಸರಾಸರಿ ಸೇಮ್ ಅನಿಸ್ತಾವ. ಓಕೆ, ಸೊ ಇವಿಷ್ಟು 7 ಪ್ರಮುಖವಾದಂತ ಅಂಶಗಳು. ಇನ್ನು ಮುಂದುವರೆದ ನಾವು ವಿಕಾಸಕ್ಕೆ ಸಂಬಂಧಿಸಿದಂತೆ ಪರೀಕ್ಷಾ ಟಿಪ್ಸ್ ಅಂತ ಹೇಳಿ ನೋಡ್ಕೊಳ್ಬೇಕು ಅಂತ ತಿಳ್ಕೊಳ್ರಿ. ಯಾವ ಅಂಶಗಳ ಕಡೆ ನೀವು ಲಕ್ಷ ಕೊಡ್ಬೇಕು ನೋಡ್ರಿ. ವಿಕಾಸ ತಂದ್ರ ಪರ್ಫೆಕ್ಟ್ ಏನ್ ಹೇಳ್ರಿ, ಒಂದೇದು
ಗುಣಾತ್ಮಕವಾಗಿರ್ತದ. ಕ್ವಾಲಿಟೇಟಿವ್ ಅಳಿಲಿಕ್ಕೆ ಬರಂಗಿಲ್ಲ. ಓಕೆ. ವಿಕಾಸ ಅಂತಂದ್ರ ಸಮಗ್ರ ಬದಲಾವಣೆ. ಸಮಗ್ರ ಬದಲಾವಣೆದಾಗ ಒಂದು ದೈಹಿಕ ಬದಲಾವಣೆ ಮೊದಲು ಇರ್ತದ, ಅದರ ಜೊತೆಗೆ ಬೌದ್ಧಿಕ ಬದಲಾವಣೆ, ಮಾನಸಿಕ ಬದಲಾವಣೆ, ಸಾಮಾಜಿಕ ಬದಲಾವಣೆ, ನೈತಿಕ ಬದಲಾವಣೆ, ಸಂವೇಗಾತ್ಮಕ ಬದಲಾವಣೆ, ಸಮಾಜದಲ್ಲಿ ಹೊಂದಿಕೊಳ್ಳುವ ಬದಲಾವಣೆ, ಇವೆಲ್ಲಾನು ಕೂಡ ಕೂಡಿಸಿ ನಾವು ಓವರಾಲ್ ಚೇಂಜಸ್ ಏನ್ ಕರಿತೇವೆ ಹೇಳ್ರಿ, ವಿಕಾಸ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ವಿಕಾಸ ಅಂತಂದ್ರ ಜೀವನ ಪೂರ್ತಿ ನಡೆಯುವ ಪ್ರಕ್ರಿಯೆ. ಇದು ಎಲ್ಲೂ ಕೂಡ ಹೋಗಿ ನಿಲ್ಲಂಗಿಲ್ಲ, ನಿರಂತರವಾಗಿರ್ತದ. ಜೀವನ ಪೂರ್ತಿ ಸತ್ರ ನಿಂತು ಬಿಡ್ತದ. ಓಕೆ. ಈ ನೆಕ್ಸ್ಟ್ ವಿಕಾಸ ಅಂದ್ರ ಬೆಳವಣಿಗೆಯನ್ನು ಒಳಗೊಂಡ ವಿಶಾಲ ಪರಿಕಲ್ಪನೆ. ಇತರ ಕಾನ್ಸೆಪ್ಟ್ ಮ್ಯಾಗ ಪ್ರಶ್ನೆಯನ್ನು ಕೇಳ್ತಾರ. ಬೆಳವಣಿಗೆಯನ್ನು ಒಳಗೊಂಡ ವಿಶಾಲ ಪರಿಕಲ್ಪನೆ ಯಾವ್ದು ಹೇಳ್ರಿ, ವಿಕಾಸ. ಓಕೆ. ಬಟ್ ಅಂದ್ರ ವಿಕಾಸದ ಒಂದು ಭಾಗ ಬೆಳವಣಿಗೆ ಆಗಿದೆ. ಬೆಳವಣಿಗೆ ಸಂಕುಚಿತ ಅರ್ಥವನ್ನು ಹೊಂದಿದ್ರೆ ವಿಕಾಸ ವಿಶಾಲಾತ್ಮಕ ಅರ್ಥವನ್ನು ಹೊಂದಿದೆ. ಸೊ ಈ ಎರಡು ಅಂಶಗಳ ಕುರಿತು ನೀವು ತಿಳ್ಕೊಂಡಿದ್ದೀರಿ ಅಂತ ತಿಳ್ಕೊಂಡ ನಾನು. ಒಂದು ಬೆಳವಣಿಗೆ, ಇನ್ನೊಂದು ವಿಕಾಸ. ಇನ್ನು ಮುಂದುವರೆದು ನಾವು ನೋಡೋದೈತೆ ಅಂತ ತಿಳ್ಕೊಳ್ರಿ. ಬೆಳವಣಿಗೆ ಮತ್ತು ವಿಕಾಸ ಈ ಎರಡೂತರ ನಡುವೆ ಇರುವಂತ ವ್ಯತ್ಯಾಸಗಳು ಯಾವ್ದಾವು ಫಾಸ್ಟ್ ರಿವ್ಯೂ ನೋಡ್ರಿ. ಇದನ್ನೆಲ್ಲಾನು ಈಗ ಅಭ್ಯಾಸ ಮಾಡಿದೇವ ಲಕ್ಷಣದಾಗ. ಒಂದೇದು ಯಾವ್ದಂದ್ರೆ ದೇಹದ ಗಾತ್ರದಲ್ಲಿ ಹೆಚ್ಚಳ, ಅದಕ್ಕ ಬೆಳವಣಿಗೆ, ಗ್ರೋತಿಕ್ ನಾವು ಅಂತ ಕರಿತೀವಿ. ವಿಕಾಸ ವ್ಯಕ್ತಿಯ ಸಮಗ್ರ ಬದಲಾವಣೆ ಅಂತ ಹೇಳಿ ಕರಿತೀವಿ. ಓಕೆ. ಇದು ದೇಹದ ಗಾತ್ರ ಅಷ್ಟೇ, ಅದು ಸಮಗ್ರ ಬದಲಾವಣೆ. ಎರಡನೇದು ಪರಿಮಾಣಾತ್ಮಕ ಬದಲಾವಣೆ, ಕ್ವಾಂಟಿಟೇಟಿವ್. ಓಕೆ. ಇದು ಗುಣಾತ್ಮಕ ಬದಲಾವಣೆ, ಕ್ವಾಲಿಟೇಟಿವ್ ಅಂತ ಹೇಳಿ ಕರಿತೀವಿ. ಮೂರನೇದು ಅಳೆಯಬಹುದು, ನೇರವಾಗಿ ಅಳೆಯಲು ಸಾಧ್ಯವಿಲ್ಲ. ಓಕೆ. ಇದನ್ನ ಅಳಿಬಹುದು ನಾವು, ಹೆಂಗ ಎತ್ತರ, ತೂಕ, ಸುತ್ತಳತೆ, ಬಟ್ ಇದನ್ನ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಇನ್ ನಾಲ್ಕನೇದು ನಿರ್ದಿಷ್ಟ ವಯಸ್ಸಿನವರೆಗೆ ಮಾತ್ರ ಬೆಳವಣಿಗೆ ಆಗ್ತದ, ಆಮೇಲೆ ನಿಂತು ಬಿಡ್ತದ. ಇದು ಜೀವನ ಪೂರ್ತಿ ನಡೀತದ. ಓಕೆ. ಇನ್ನೆಸ್ಟ್ ನೋಡ್ರಿ, ಐದನೇದು ವಿಕಾಸದ ಒಂದು ಭಾಗ. ಬೆಳವಣಿಗೆಯು ವಿಕಾಸದ ಒಂದು ಭಾಗ. ಇದ ಬೆಳವಣಿಗೆಯನ್ನು ಒಳಗೊಂಡ ವಿಶಾಲ ಪರಿಕಲ್ಪನೆ ವಿಕಾಸ ಆಗಿದೆ. ಆರನೇದು ನೋಡ್ರಿ, ಬೆಳವಣಿಗೆಯು ಜೈವಿಕ ಅಂಶಗಳನ್ನು ಒಳಗೊಂಡದ, ಅಂದ್ರೆ ಅನುವಂಶತೆಯ ಅಂಶಗಳನ್ನ ಇದು ಹೆಚ್ಚಾಗಿ ಒಳಗೊಂಡದ ಬೆಳವಣಿಗೆ. ಇದು ಪರಿಸರದ ಅಂಶಗಳನ್ನು ಹೆಚ್ಚಾಗಿ ಒಳಗೊಂಡದ. ಓಕೆ. ಇನ್ನು ಏಳನೇದು ಬೆಳವಣಿಗೆಯು ಸ್ವಾಭಾವಿಕವಾದದ್ದು. ಸ್ವಾಭಾವಿಕವಾಗಿ ಬೆಳವಣಿಗೆ ಎಲ್ಲರೂ ಆಗ್ತಾರೆ, ಬಟ್ ವಿಕಾಸ ಅನ್ನೋದು ಒಂದು ಪರಿಸರಕ್ಕೆ ತಕ್ಕಂತೆ ಕೃತಕವಾದುದು. ಹೇಳ್ತಾ ಪರಿಸರಕ್ಕ ಅಭ್ಯಾಸದ ಅವಶ್ಯಕತೆ ಬಹಳಷ್ಟು ಅದ. ಇದಕ್ಕೆ ವಿಕಾಸಕ್ಕ ಪರಿಸರದ ಅವಶ್ಯಕತೆ ಬಹಳಷ್ಟು ಅದ. ಇಲ್ಲಿ ಹಂಗಿಲ್ಲ, ಇದು ಸ್ವಾಭಾವಿಕವಾಗಿ ನಡೀತದೆ. ಇದು ಮುಂದೆ ಉದಾಹರಣೆಗಳು ಬರ್ತಾವ, ಅವಾಗ ಹೇಳ್ತಾನೆ ನಾನು. ಓಕೆ. ಇದಿಷ್ಟು ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸ ಆಯ್ತು. ಇನ್ ನೆಕ್ಸ್ಟ್ ನೋಡ್ರಿ, ಪರಿಪಕ್ವತೆಯ ಅರ್ಥ. ಪರಿಪಕ್ವತೆ ಮತ್ತು ಕಲಿಕೆಯ ಅರ್ಥವನ್ನು ನಾವು ನೋಡ್ಕೊಳ್ಬೇಕು. ಸೊ ಪರಿಪಕ್ವತೆ ಅನ್ನೋದು ಶಬ್ದ ಏನಲ್ಲ, ಇದನ್ನ ಬಹಳಷ್ಟು ಸಲ ಕೇಳಿದಿರಿ ನಾವು. ಮೀನಿಂಗ್ ಆಫ್ ಮ್ಯಾಚುರಿಟಿ. ಪರಿಪಕ್ವತೆ, ಮೀನಿಂಗ್ ಆಫ್ ಮ್ಯಾಚುರಿಟಿ ಅಂತ ಹೇಳಿ ಕರಿತೀವಿ. ಪರಿಪಕ್ವತೆ ಅಂತಂದ್ರೆ ಅನ್ನೋದಂದ್ರ, ಪರಿಪಕ್ವತೆ ಎಂದರೆ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವ ಸಾಮರ್ಥ್ಯಗಳನ್ನ ಸ್ವಾಭಾವಿಕವಾಗಿ ಹೊರಗಿಡುವುದಾಗಿದೆ. ಓಕೆ. ಅಂದ್ರೆ ನಮ್ಮಲ್ಲೇನೆ ಇರ್ತಾವಿವ ಕೆಲವೊಂದಷ್ಟು ಸಾಮರ್ಥ್ಯಗಳು ಇರ್ತಾವ, ಅಂತರ್ಗತವಾಗಿರುವಂತಹ ಸಾಮರ್ಥ್ಯಗಳನ್ನ ಸ್ವಾಭಾವಿಕವಾಗಿ ಹೊರಗಿಡೋದೇನಿಲ್ಲ, ಅದಕ್ಕೆ ನಾವ ಏನ್ ಕರಿತೀವಿ, ಪರಿಪಕ್ವತೆ ಅಂತ ಹೇಳಿ ಕರಿತೀವಿ. ಅದನ್ನ ಯಾವುದೇ ಟ್ರಯಲ್ದಿಂದ ಬರಂಗಿಲ್ಲ, ಆಟೋಮೆಟಿಕ್ ಆಗಿ ಸ್ವಾಭಾವಿಕವಾಗಿ ಹೊರಗೆ ಬರ್ತಿರ್ತಾವ. ವಯಸ್ಸಿನ ತಕ್ಕಂತೆ ಪರಿಪಕ್ವತೆಯ ಅಂಶಗಳು ನಮ್ಮ ಜೀವನದಲ್ಲಿ ಬರ್ತಾ ಹೋಗ್ತಾವ. ಮಾನವರಲ್ಲಿ ಕಂಡುಬರುವ ಸಹಜ ಕ್ರಿಯೆಗಳಾದ ಈಗ ನಾ ಹೇಳಿದ್ನಲ್ಲ, ಯಾವ್ದು ಹೇಳ್ರಿ, ಸಹಜ ಕ್ರಿಯೆಗಳಾದ ತೆವಳುವುದು. ಒಂದು ಸಣ್ಣ ಮಗು ಐತೆ ಅಂತ ತಿಳ್ಕೊಳ್ರಿ, ಫಸ್ಟ್ ಅದ ತೆವಳಕ್ ಶುರು ಮಾಡ್ತದ. ಅದಾದ ಕೂಡಲೇ ಕುಳಿತುಕೊಳ್ಳೋದನ್ನ ಕಲಿತದ. ಅದಾದ ಕೂಡಲೇ ನಡೆಯೋದನ್ನ ಕಲಿತದ. ಇದು ವಯಸ್ಸಿಗೆ ತಕ್ಕಂತೆ ಸ್ವಾಭಾವಿಕವಾಗಿ ನಡೆಯುವಂತ ಬದಲಾವಣೆಗಳು. ಇದಕ್ಕೆ ನಾವು ಪರಿಪಕ್ವತೆ ಅಂತ ಹೇಳಿ ಕರಿತೀವಿ. ಹೇಳ್ತಾ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರಂಗಿಲ್ಲ. ಬೆಳವಣಿಗೆದಾಗ ಎಲ್ಲರಿಗೂ ಸೇಮ್ ಇರ್ತದ. ಇಲ್ಲಿ ಟೈಮ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಒಂದ್ ಮಗು ತೆವಳೋದನ್ನ ಬೇಗ ಕಲಿಬಹುದು, ಒಂದ್ 10 ದಿವಸ ಲೇಟ್ ಮಾಡಿ ಇನ್ನೊಂದ್ ಮಗು ಕಲಿಬಹುದು. ಬಟ್ ಕ್ರಮಬದ್ಧತೆ ಇದೇ ಇರ್ತದ. ಫಸ್ಟ್ ತೆವಳೋದಿರ್ತದ, ಆಮೇಲೆ ಕುಳಿತುಕೊಳ್ಳೋದಿರ್ತದ, ಆಮೇಲೆ ನಡೆಯೋದಿರ್ತದ, ಆಮೇಲೆ ಓಡೋದಿರ್ತದ. ಓಕೆ. ವಿಕಾಸವು ಇದೇನಿತ್ತಲ್ಲ, ಇವುಗಳ ಮುಂತಾದವುಗಳಲ್ಲಿ ವಿಕಾಸವು ಪರಿಪಕ್ವತೆಯ ಪರಿಣಾಮವಾಗಿ ಕಂಡು ಬರ್ತದ. ಅಂದ್ರೆ ವಿಕಾಸ ಆಗ್ಬೇಕಾಯ್ತು ಅಂತ ತಿಳ್ಕೊಡ್ರಿ, ಪರಿಪಕ್ವತೆ ಬಹಳ ಇಂಪಾರ್ಟೆಂಟ್ ಐತಿ. ಯಾಕಂದ್ರೆ ಇವೆಲ್ಲಾ ಕ್ರಿಯೆಗಳೇನಿದಾವಲ್ಲ, ಇದು ಪರಿಪಕ್ವತೆ ಆದ ಕೂಡ್ಲೇನೆ ವಿಕಾಸ ಆಗ್ಲಿಕ್ಕೆ ಶುರು ಆಗ್ತದೆ ಅಂತಂದ. ಓಕೆ. ಉದಾಹರಣೆಗೆ ಈಗ ನೋಡ್ರೆ, ಒಂದು 4ನೇ ತಿಂಗಳ ಮಗು ಐತಿ ಅಂತ ತಿಳ್ಕೊಂಡು ಉದಾಹರಣೆ. 4ನೇ ತಿಂಗಳ ಮಗುವಲ್ಲಿ ಯಾವ ಪರಿಪಕ್ವತೆ ಬಂದಿರ್ತದ? ಸಾಮಾನ್ಯವಾಗಿ 4 ತಿಂಗಳ ಮಕ್ಕಳಲ್ಲೇ ಎಲ್ಲಾನು ಕೂಡ ಈ ಪರಿಪಕ್ವತೆ ಬಂದಿರ್ತದ. ಏನ್ ಹೇಳ್ರದ? ಆಧಾರ ಸಹಿತವಾಗಿ ಕುಳಿತುಕೊಳ್ಳೋದನ್ನ ಕಲ್ತಿರ್ತದ ಮಗು. ನೀವು ಒಂದ್ ಮೂಲ್ಯಾಗ ಒಂದು ಪಿಲ್ಲೋ ಇಡ್ತಾರ, ಅದಕ್ಕೆ ಮಗುವನ್ನ ಹಚ್ಚಿ ಕೂಡ್ಸ್ಬಿಡ್ತಾರ. ನೀವು ಮನೆಯೊಳಗೆಲ್ಲ ನೀವು ಕಣ್ ಮುಂದೆ ಪಿಕ್ಚರ್ ಬರ್ತಿರ್ಬೋದು ನಿಮ್ಗ. ಅದ್ 4ನೇ ತಿಂಗಳಾಗೆಲ್ಲ ಹಂಗ್ ಮಾಡಿದ್ರ ಅದು ಕೂಡ್ತದ. ಹುಟ್ಟಿದ ಕೂಡಲೇ ಅದು ಪಿಲ್ಲೋ ಇಟ್ಟು ಮತ್ತೆ ಕೂಡ್ಸುವಂತ ಪ್ರಯತ್ನ ಮಾಡಬಾರ್ದು, ಗೊತ್ತಾಯ್ತಲ್ಲ. ಸೊ 4ನೇ ತಿಂಗಳಲ್ಲಿ ಆ ರೀತಿ ಇಟ್ರ ಪ್ರತಿಯೊಂದು ಮಗು ಕೂಡ ಆಧಾರ ಸಹಿತವಾಗಿ ಕುಳಿತುಕೊಳ್ಳೋದನ್ನ
ಕಲಿತದ. ಇನ್ನು 6ನೇ ತಿಂಗಳದಾಗ ಇನ್ನು 2 ತಿಂಗಳು ಲೇಟ್ ಆಯ್ತು ಅಂತ ತಿಳ್ಕೊಳ್ರಿ, ಅವಾಗ ಆಧಾರ ರಹಿತವಾಗಿ ಕುಳಿತುಕೊಳ್ಳಬಲ್ಲದು. ಎಲ್ಲಾ ಹುಡುಗರು ಕುಳಿತುಕೊಳ್ತಾವಂತಲ್ಲ, ಬಟ್ ಮೆಜಾರಿಟಿ ಸ್ಟೂಡೆಂಟ್ಸ್ ಇದು ಮಕ್ಕಳೆಲ್ಲಾನು ಕೂಡ ಕೂಡ್ತಾರ. ಆಮೇಲೆ ಕೆಲವೊಂದಿಷ್ಟು ಒಂದು ವಾರ ಎಲ್ಲ ಲೇಟ್ ಆಗ್ಬೋದು. ಓಕೆ, ಕುಳಿತುಕೊಳ್ತಾವ, ಆಧಾರ ರಹಿತವಾಗಿ ಕುಳಿತುಕೊಳ್ತಾವ. 10ನೇ ತಿಂಗಳಲ್ಲಿ ಆಧಾರದೊಂದಿಗೆ ನಿಂತುಕೊಳ್ಳಬಲ್ಲದು. ನಾವು ಹೆಂಗ್ ಮಾಡ್ತಿರ್ತೀವಿ ಮಕ್ಕಳಲ್ಲಿ, ಆ ಪರಿಪಕ್ವತೆಯನ್ನು ಸ್ವಾಭಾವಿಕವಾಗಿ ಹೊರಗಿಡ್ಬೇಕಾದ್ರೆ ಒಂದು ಗೋಡೆಗೆ ಆಧಾರವಾಗಿ ಮಗು ನಿಲ್ಲಿಸ್ತೀವಿ. ಬೀಳೋ ಟೈಮ್ದಾಗ ಅಷ್ಟೇ ಅದಕ್ಕೆ ಸಪೋರ್ಟ್ ಮಾಡ್ಕೊಂತ ಅದಕ್ಕೆ ಗೋಡೆ ಹಿಡ್ಕೊಂತ ನಡ್ಕೊಂತ ಹೋಗ್ತದೆ ಮನೆಯೊಳಗೆಲ್ಲ. ಓಕೆ, ಸೊ 12ನೇ ವಯಸ್ಸಿನಲ್ಲಿ ಅದು ಮೊದಲ ಶಬ್ದವನ್ನು ಉಚ್ಚರಿಸಬಹುದು. ಅಪ್ಪ ಅನ್ಬೋದು, ಅಮ್ಮ ಅನ್ಬೋದು, ಅಜ್ಜಿ ಅನ್ಬೋದು, ಏನಾದ್ರೂ ಒಂದು ಶಬ್ದವನ್ನು ಉಚ್ಚಾರಿಸೋದನ್ನ ಕಲಿತದೆ. ಒಂದು 3 ತಿಂಗಳದಾಗ ಅಂದ್ರೆ ಒಂದು ಮಾತಾಡೋದನ್ನ ಕಲಿಯಕ್ಕೆ ಶುರು ಮಾಡ್ತದೆ. 19ನೇ ತಿಂಗಳಿಗೆ ಅಂದ್ರೆ ಅದು ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿರ್ತದೆ. ಓಕೆ, ಇದು ಒಂದೊಂದು ಮಕ್ಕಳಲ್ಲಿ ಲೇಟ್ ಆಗ್ತದೆ. ಇನ್ ಕೆಲವೊಂದು ಪ್ರಶ್ನೆ ಇರ್ತಾವ, ಸರ್ ನಮ್ಮಲ್ಲಿ ಒಂದು ಮಗು ಅದಾರ, ಅದು 5 ವರ್ಷ ತನಕ ಮಾತಾಡಿರಲ್ಲ, ಅವು ಎಕ್ಸೆಪ್ಷನಲ್ ಕೇಸಸ್ ಅಂತ ಹೇಳಿ ಕರೀತಾರೆ. ಬಟ್ ಎಲ್ಲ ಮಕ್ಕಳು ಮುಂದ್ ಮಾತಾಡೋದು ಕಲಿತಾವ. ಓಕೆ, ಸೊ ಇದು ಸಾಮಾನ್ಯವಾಗಿ ಎಲ್ಲ ಆಗುವಂತಹ ಪಕ್ವತೆಯ ಅಂಶಗಳು ತಂದಾಗ ಈ ಟೈಮ್ದಾಗ ಇದು ನಡೀತದಲ್ಲ, ಇದು ಪಕ್ವತೆ ಅಂತಂದಾಗ. ಉದಾಹರಣೆಗೆ ಒಂದು ಕಾಯಿ ಅದ, ಗಿಡದಲ್ಲಿ ಒಂದು ಕಾಯಿ ಅದ, ಆ ಕಾಯಿಗೆ ನಾವು ಪಕ್ವತೆ ಅಂತ ಅನ್ನಂಗಿಲ್ಲ, ಯಾಕಂದ್ರೆ ಅದು ತಿನ್ನಕ್ಕೆ ಯೋಗ್ಯ ಇರಂಗಿಲ್ಲ. ಬಟ್ ಅದು ಹಣ್ಣು ಆದ ಕೂಡಲೇ ಅದನ್ನ ತಿನ್ನಕ್ಕೆ ನಾವು ಇದು ರೆಡಿ ಆಗಿರ್ತದೆ. ಸೊ ಆ ಹಣ್ಣು ಆಗೋದು ಏನದಲ್ಲ, ಅದ ಪರಿಪಕ್ವತೆ ಅಂತ ಹೇಳಿ ಕರಿತೀವಿ ನಾವು. ಓಕೆ, ಸೊ ಇನ್ ನೆಕ್ಸ್ಟ್ ನೋಡ್ರಿ, ಈಗೇನು ನಾನು ತಿಂಗಳ ವೈಸ್ ಎಲ್ಲ ಹೇಳಿಲ್ಲ, ಕ್ರಮಬದ್ಧತೆ 4ನೇ ತಿಂಗಳು, 6ನೇ ತಿಂಗಳು, 10ನೇ ತಿಂಗಳು, 12ನೇ ತಿಂಗಳು, ಇಂತಹ ಕ್ರಿಯೆಗಳನ್ನು ವ್ಯಕ್ತಪಡಿಸಲು ಯಾವುದೇ ವಿಶೇಷ ತರಬೇತಿಯ ಅವಶ್ಯಕತೆ ಇರಂಗಿಲ್ಲ. ತಿಳಿತಿಲ್ಲ, ಇದು ಸಾಮಾನ್ಯವಾಗಿ ಇದಕ್ಕೇನು ಟ್ರೈನಿಂಗ್ ಕೊಡ್ಬೇಕು ಅದು ಕೊಡ್ಬೇಕಂತಿಲ್ಲ. ಮನ್ಯಾಗ ಮಗು ಒಂದು ಹುಟ್ಟು ಅಂತ ತಿಳ್ಕೊಳ್ರಿ, ಒಂದು ವರ್ಷದಾಗ ಅಂದ್ರೆ ಇದು ಏನ್ ಬದಲಾವಣೆಗಳದಾವಲ್ಲ, ಇವು ನ್ಯಾಚುರಲ್ ಆಗಿ ಆಗ್ತಾನೆ ಹೋಗ್ತಾವ. ಅದಕ್ಕೇನು ಒಬ್ಬ ಟ್ರೈನರ್ ಅಂತಂದ ಕುಡ್ಸೋದು, ಇದ ಪೋರ್ಷನ್ದಾಗ ಕುಡ್ಸೋದ, ನಡ್ಸೋದು, ಹಿಂಗ ನಡ್ಸೋದು, ಇದು ಏನು ಸ್ಪೆಷಲ್ ಟ್ರೈನಿಂಗ್ ಅವಶ್ಯಕತೆ ಇಲ್ಲ. ಸ್ವಾಭಾವಿಕವಾಗಿ ವ್ಯಕ್ತಿಯ ಅಂತರ್ಗತದಲ್ಲಿರುವಂತಹ ಕೆಲವೊಂದಷ್ಟು ಸಾಮರ್ಥ್ಯಗಳನ್ನ ಸ್ವಾಭಾವಿಕವಾಗಿ ಹೊರಗಿಡೋದು. ತಿಳಿತಿಲ್ಲ, ಅದಕ್ಕೆ ನಾವು ವಿಶೇಷ ತರಬೇತಿಯ ಅವಶ್ಯಕತೆ ಇಲ್ಲ. ಆದ್ರೆ ಒಂದು ಮಾತ್ರ ನೆನಪಾಗಿ ಇಟ್ಕೊಳ್ಬೇಕು, ಪರಿಸರವನ್ನ ನಿಯಂತ್ರಿಸಿ ಮಗುವಿನ ಅವಕಾಶಗಳನ್ನು ಕಡಿಮೆ ಮಾಡಿದಲ್ಲಿ ಅವನ ವಿಕಾಸ ನಿಧಾನವಾಗಬಹುದು. ಅಂದ್ರೆ ಇದರ ಅರ್ಥ ನಿಮ್ಗೆ ಗೊತ್ತಾಯ್ತು. ಈಗ ನಾ ಹೇಳಿದ್ನಲ್ಲ, ಆಯಾ ಟೈಮ್ದಾಗ ಏನ್ ಮಾಡ್ಬೇಕಲ್ಲ ಆ ಕೆಲಸವನ್ನ ತಾಯಿ, ತಂದೆ, ಆ ಮನ್ಯಾಗ ಅಜ್ಜ ಅಜ್ಜಿ ಇದ್ದರಿಕ ಅವ್ರೆಲ್ಲಾನು ಅದನ್ನ ಆಟೋಮೆಟಿಕ್ ಆಗಿ ಅದನ್ನ ಸ್ವಾಭಾವಿಕವಾಗಿ ಮಾಡ್ಕೊತ ಹೋಗ್ತಾರೆ. ಬಟ್ ಯಾವುದೇ ಅವಕಾಶ ಕೊಡ್ಲಿಲ್ಲ ಅಂತ ತಿಳ್ಕೊಡ್ರಿ ನೀವು, ಅವಾಗ ಕಲಿವಿನ ಒಂದು ಸ್ಪೀಡ್ ಏನಿರ್ತದ ಅದು ಕಡಿಮೆ ಆಗ್ತದೆ. ಹುಟ್ಟಿದ ಕೂಡಲೇ ಮಗುವನ್ನ ನಾ ಹೇಳಿದ್ನಲ್ಲ, ಸಣ್ಣ ಮಗು ಇದ್ದಾಗ ಒಂದ್ 2 ತಿಂಗಳಿದ್ದಾಗ ನೀವು ಹಾಸಿಗೆ ಮ್ಯಾಗ ಮಲಗಿಸಿದ್ರಿ, ಅದು ಹೊರಳಾಕ ಅವಕಾಶ ಕೊಡಂಗಿಲ್ಲ. ಅದ್ ನೀವು ಹೊರಳತ್ನಾಗ ಅಂದ್ರೆ ಮತ್ತೊಂದ್ ಕೈ ಹೆಚ್ಚಿಂಗ ನಿಲ್ಲಿಸ್ತೀರಿ ಅಂತ ತಿಳ್ಕೊಡ್ರಿ, ಅವಾಗ ಪರಿಸರದ ಒಂದು ಪ್ರಭಾವವನ್ನು ನೀವು ಕಡಿಮೆ ಮಾಡಿದ್ರಿ, ಅದು ಯಾವಾಗೂ ಹೊರಳಾಕ್ ಕಲಿಯಂಗಿಲ್ಲ, ಕಾಯಂ ಬಿದ್ಕೊಂಡೇ ಇರ್ಬಿಡ್ತದೆ. ಆಯ್ತಾ? ಸೊ ಪರಿಸರದ ಪ್ರಭಾವ ಏನಿರ್ತಲ್ಲ ಅದನ್ನ ನೀವು ಕಂಟ್ರೋಲ್ ಮಾಡಬಾರ್ದು. ಆಯ್ತಾ? ನಿಯಂತ್ರಿಸುವಂತ ಇದು ಕೆಲಸವನ್ನು ನೀವು ಮಾಡಬಾರ್ದು. ಇನ್ ನೆಕ್ಸ್ಟ್, ಪರಿಪಕ್ವತೆಯು ವ್ಯಕ್ತಿಯನ್ನು ಕಲಿಕೆಗೆ ಸಿದ್ಧಗೊಳಿಸುತ್ತದೆ. ಇದನ್ನೊಂದು ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಡ್ರಿ. ಪರಿಪಕ್ವತೆ ಏನ್ ಮಾಡ್ತದೆ ಹೇಳ್ರಿ, ವ್ಯಕ್ತಿಯನ್ನ ಕಲಿಕೆಗೆ ಸಿದ್ಧಗೊಳಿಸ್ತದ. ಇದ ಡೆಫಿನಿಷನ್, ಇದನ್ನ ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಳ್ರಿ. ಪರಿಪಕ್ವತೆಯು ವ್ಯಕ್ತಿಯನ್ನ ಕಲಿಕೆಗೆ ಸಿದ್ಧಗೊಳಿಸ್ತದ. ಅದಷ್ಟೇ ಅಲ್ಲ, ಹಾಗೂ ಅವನ ವರ್ತನೆಯ ಸಾಮಾನ್ಯ ವಿನ್ಯಾಸಗಳನ್ನ ಹಾಗೂ ಕ್ರಮಬದ್ಧತೆಯನ್ನ ಇದು ನಿರ್ಧರಿಸ್ತದ. 3 ಅಂಶಗಳು ಅದಾವ ಇಲ್ಲಿ. ಪರಿಪಕ್ವತೆ ಏನೇನ್ ಮಾಡ್ತದ ಅಂದ್ರೆ, ಒಂದೇದು ಕಲಿಕೆಗೆ ಸಿದ್ಧಗೊಳಿಸ್ತದ, ವ್ಯಕ್ತಿಯನ್ನ ಅಥವಾ ಮಗುವನ್ನ ಕಲೀಲಿಕ್ಕೆ ಸಿದ್ಧಗೊಳಿಸ್ತದ, ಒಂದೇ ಕೆಲಸ ಇದು. ಎರಡನೇದು ಏನೈತಂದ್ರ, ಎರಡನೇದು ನೋಡ್ರಿ, ಸಾಮಾನ್ಯ ವಿನ್ಯಾಸಗಳನ್ನ, ಅವನ ವರ್ತನೆಯ ಸಾಮಾನ್ಯ ವಿನ್ಯಾಸಗಳನ್ನ ರೂಪಿಸ್ತದ. 3ನೇದು ಕ್ರಮಬದ್ಧತೆಯನ್ನ ನಿರ್ಧರಿಸ್ತದ. ಯಾವ್ದಾಗನ ಯಾವ್ದು ಮಾಡ್ಬೇಕು ಅನ್ನೋದನ್ನ ಪರಿಪಕ್ವತೆ ನಿರ್ಧರಿಸ್ತದ. ಈಗ ಹೇಳಿದ್ನಲ್ಲ, ತೆವಳುವುದು, ಆಮೇಲೆ ಆಧಾರ ಸಹಿತವಾಗಿ ಕೂಡೋದು, ಆಧಾರ ರಹಿತವಾಗಿ ಕೂಡೋದು, ಆಧಾರ ಸಹಿತವಾಗಿ ನಿಲ್ಲೋದು, ಆಧಾರ ರಹಿತವಾಗಿ ನಿಲ್ಲೋದು, ನಡೆಯೋದು, ಓಡೋದು, ಇವೆಲ್ಲಾನು ಕೂಡ ಕ್ರಮಬದ್ಧತೆಯನ್ನು ಯಾವ್ದು ನಿರ್ಧರಿಸ್ತದ ಹೇಳ್ರಿ, ಪರಿಪಕ್ವತೆ ನಿರ್ಧರಿಸ್ತದ. ಅದಷ್ಟೇ ಅಲ್ಲ, ಕಲಿಕೆಗೆ ಸಿದ್ಧಗೊಳಿಸ್ತದ. ಕಲಿಬೇಕಾದ್ರ ಅವೆಲ್ಲ ಕೆಲಸ ಆಗ್ಬೇಕಲ್ಲ. ಈಗ ನಡ್ಯಾಕ್ ನಿಲ್ಲೋದನ್ನ ಪರಿಪಕ್ವತೆ ಮಾಡಿತ್ ಅಂತ ತಿಳ್ಕೊಳ್ರಿ, ಅವಾಗ ಓಡಾಕ್ ಕಲಿಸ್ಬೋದು ನೀವು. ಗೊತ್ತೈತಿಲ್ಲ, ಓಡಾಕ್ ಕಲ್ತಿದ್ದಂತ ತಿಳ್ಕೊಳ್ರಿ, ಸ್ಪೀಡ್ ಆಗಿ ಓಡೋದನ್ನ ನೀವು ಕಲಿಸ್ಬೋದು. ಹೀಗಾಗಿ ಪ್ರತಿಯೊಂದು ಕಲಿಕೆಗೆ ಪರಿಪಕ್ವತೆ ಪ್ರಭಾವ ಇದ್ದೇ ಇರ್ತದೆ. ಪರಿಪಕ್ವಗೊಂಡ ನಂತರ ಮಾತ್ರ ನೀವು ಕಲಿಸ್ಬೋದು, ಇಲ್ಲಾದ್ರೆ ಇಲ್ಲ. ಇನ್ನು ಮುಂದೆ ಉದಾಹರಣೆ ಬರ್ತದೆ, ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ನಾನು ಇದನ್ನ ಮತ್ತೆ ಹೇಳ್ತಾನೆ ನಾನು. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಕಲಿಕೆಯ ಅರ್ಥ. ಪರಿಪಕ್ವತೆಯ ಅರ್ಥ ಗೊತ್ತಾಯ್ತಲ್ಲ, ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವ ಸಾಮರ್ಥ್ಯಗಳನ್ನ ಸ್ವಾಭಾವಿಕವಾಗಿ ಹೊರಗಿಡುವಂತಹ ಪ್ರಕ್ರಿಯೆಗೆ ನಾವು ಏನ್ ಕರಿತೀವಿ, ಪರಿಪಕ್ವತೆ ಅಂತ ಹೇಳಿ ಕರಿತೀವಿ. ಇನ್ನು ಕಲಿಕೆಯ ಅರ್ಥ, ಮೀನಿಂಗ್ ಆಫ್ ಲರ್ನಿಂಗ್. ಓಕೆ, ಮೀನಿಂಗ್ ಆಫ್ ಲರ್ನಿಂಗ್ ಅಂತ ಹೇಳಿ ಕರಿತೀವಿ ಕಲಿಕೆಯ ಅರ್ಥ.
ಇಲ್ಲಿ ನೋಡ್ರಿ, ಅಭ್ಯಾಸದ ಪರಿಣಾಮವಾಗಿ ವ್ಯಕ್ತಿಯ ವರ್ತನೆಯಲ್ಲಾಗುವ ಬದಲಾವಣೆಗಳನ್ನ ಕಲಿಕೆ ಅನ್ನುವರು. ಇದು ಒಂದು ಡೆಫಿನಿಷನ್ ನೆನ್ಪಿಡ್ರಿ. ಅಭ್ಯಾಸದ ಇಲ್ಲಿ ಏನ್ ಹೇಳ್ರಿ, ಟ್ರೈನಿಂಗ್ ಅವಶ್ಯಕತೆ ಐತಿ. ಪರಿಪಕ್ವತೆಗೆ ಟ್ರೈನಿಂಗ್ ಅವಶ್ಯಕತೆ ಇಲ್ಲ, ಕಲಿಕೆಗೆ ಟ್ರೈನಿಂಗ್ ಅವಶ್ಯಕತೆ ಐತಿ. ಇದು ಡಿಫ್ರೆನ್ಸ್ ನೋಡ್ರಿ. ಪರಿಪಕ್ವತೆ ಸ್ವಾಭಾವಿಕವಾಗಿರ್ತದ, ಬಟ್ ಕಲಿಕೆ ಅನ್ನೋದು ಸ್ವಾಭಾವಿಕವಾದದ್ದಲ್ಲ. ಕಲಿಕೆ ಅನ್ನೋದು ಅಭ್ಯಾಸದ ಪರಿಣಾಮವಾಗಿ ವ್ಯಕ್ತಿಯ ವರ್ತನೆಯಲ್ಲಾಗುವ ಬದಲಾವಣೆಗಳನ್ನ ನಾವು ಕಲಿಕೆ ಅಂತ ಹೇಳಿ ಕರಿತೀವಿ. ಇದನ್ನ ಅಗ್ರಿ ಪರ್ಫೆಕ್ಟ್ ಆಗಿ ಇಟ್ಕೊಳ್ರಿ. ಬೆಳವಣಿಗೆ ಮತ್ತು ವಿಕಾಸದ ಹೆಂಗೆ ಡಿಫ್ರೆನ್ಸ್ ಅದಲ್ಲ, ಹಂಗ ಪರಿಪಕ್ವತೆ ಮತ್ತು ಕಲಿಕೆಗೆ ಇರುವಂತ ವ್ಯತ್ಯಾಸ ಅಂತಂದ್ರೆ, ಪರಿಪಕ್ವತೆ ಸ್ವಾಭಾವಿಕವಾಗಿರ್ತದ, ಕಲಿಕೆ ಅಭ್ಯಾಸದ ಪರಿಣಾಮವಾಗಿ ಬದಲಾವಣೆ ಆಗ್ತದೆ. ವ್ಯಕ್ತಿಯ ವರ್ತನೆಯಲ್ಲಿ ಬದಲಾವಣೆಗಳನ್ನು ತರ್ತದೆ, ಅದು ಕಲಿಕೆ ಅಂತೀವಿ. ವ್ಯಕ್ತಿಯ ನಿರ್ದಿಷ್ಟ ಕ್ರಿಯೆಗಳಾದಂತಹ ಬರವಣಿಗೆ, ಓಕೆ, ಇನ್ನೇನೇನು ಟ್ರೈನಿಂಗ್ ಅವಶ್ಯಕತೆ ಐತಿ ನೋಡ್ರಿ, ಇದ್ರಾಗ ಅಭ್ಯಾಸದ ಅವಶ್ಯಕತೆ ಐತಿ. ವ್ಯಕ್ತಿಯ ನಿರ್ದಿಷ್ಟ ಕ್ರಿಯೆಗಳಾದಂತಹ ಬರವಣಿಗೆ ಇರ್ಬೋದು, ಈಜು ಇರ್ಬೋದು, ಈಜ ಕಲಿಯೋದು, ಸೈಕಲ್ ನಾವು ಓಡಿಸ್ಲಿಕ್ಕೆ ಕಲಿಯೋದಾಗಿರ್ಬೋದು, ಅಥವಾ ಟೈಪಿಂಗ್ ಮಾಡೋದನ್ನ ಕಲಿಬಹುದು ಕಂಪ್ಯೂಟರ್ ಮ್ಯಾಗ, ಅಥವಾ ಹಾಡುಗಾರಿಕೆ, ಹಾಡನ್ನು ಹಾಡೋದು, ಅಥವಾ ವಾಹನಗಳನ್ನ ಚಾಲನೆ ಮಾಡೋದು, ಕಾರು, ಬೈಕ್ ಇಂಥದೆಲ್ಲ ಚಾಲನೆ ಮಾಡೋದು ಇತ್ಯಾದಿಗಳ ಕಲಿಕೆಯಲ್ಲಿ ತರಬೇತಿಯ ಅಗತ್ಯವಿದೆ. ತರಬೇತಿ ಇಲ್ಲದೆ ವಿಕಾಸ ಸಮರ್ಪಕವಾಗಿ ನಡೆಯಲಾರದು. ಸೊ ವಿಕಾಸ ಸಮರ್ಪಕವಾಗಿ ನಡಿಬೇಕಾದ್ರೆ ತರಬೇತಿಯ ಅವಶ್ಯಕತೆ ಅದ, ಗೊತ್ತಾಯ್ತಾ? ಸೊ ಇಲ್ಲಿ ನೋಡ್ರ, ಸಹಜ ಕ್ರಿಯೆಗಳೇನಿದಾವಲ್ಲ ಪರಿಪಕ್ವತೆದ, ತೆವಳೋದು, ಕೂಡ್ರೋದು, ನಿಲ್ಲೋದು, ಓಡೋದು, ನಡೆಯೋದು, ಓಡೋದು, ಇವೇನಿದಾವಲ್ಲ ಇವು ಎಲ್ಲಾನು ಕೂಡ ಸ್ವಾಭಾವಿಕವಾಗಿ ನಡೆದ್ರೆ ಮುಂದೆ ಸ್ವಾಭಾವಿಕವಾಗಿ ನಡಿತೈತಿ ಅಂತಿಲ್ಲ. ಅವನು ಓಡೋದ ನಡೆಯೋದೆಲ್ಲ ಕಲ್ತಂತ ತಿಳ್ಕೊಡ್ರಿ, ಅಲ್ಲಿಂದ ಮುಂದೆ ನೀವೇನ್ ಮಾಡ್ಬೇಕೈತಿಲ್ಲ ಆ ಕೆಲಸವನ್ನ ಇಲ್ಲಿ ಮಾಡಬೇಕು, ಅವಾಗಷ್ಟ ಕಲಿಕೆ ಆಗ್ತದ. ಉದಾಹರಣೆಗೆ ಒಂದ್ ಮಗು ಕೂಡ್ರ ಕಲ್ತೈತಿ ಅಂತ ತಿಳ್ಕೊಡ್ರಿ, ವಸ್ತುಗಳನ್ನ ಕೈಲೇ ಹಿಡಿಲಿಕ್ಕೆಲ್ಲ ಕಲ್ತದ ಅಂತ ತಿಳ್ಕೊಡ್ರಿ, ಅಷ್ಟೇ ಪರಿಪಕ್ವತೆ ಬಂದಿತ್ತು ಅಂತ ತಿಳ್ಕೊಡ್ರಿ, ಅಲ್ಲಿಂದ ಮುಂದೆ ನೀವು ಬರವಣಿಗೆನ ಕಲಿಸ್ಬೇಕಾದ್ರೆ ಟ್ರೈನಿಂಗ್ ಮಾಡ್ಬೇಕು. ಅಲ್ಲಿಂದ ಮುಂದೆ ಸ್ವಾಭಾವಿಕವಾಗಿ ಅವ್ ಹಂಗ ಮುಂದ್ ಹೋಗಿ ಎಲ್ಲ ಬರೆಯೋದೆಲ್ಲ ಕಲಿಯಂಗಿಲ್ಲ. ಬರವಣಿಗೆಗೆ ತರಬೇತಿ ಅವಶ್ಯಕತೆ ಅದ. ಪೆನ್ ಹಿಂಗೆ ಹಿಡ್ಕೊ, ಫಸ್ಟ್ ಅಕ್ಷರವನ್ನ ಇದೇ ರೀತಿ ಮಾಡು, ಆದ ಕೂಡಲೇ ಆ ಮಾಡು, ಆಮೇಲೆ ಇದು ಈ ಅಂತ ಮಾಡು. ಈ ರೀತಿ ಟ್ರೈನಿಂಗ್ ಏನದಲ್ಲ, ಈ ತರಬೇತಿ ಇದು ಬಹಳಷ್ಟು ಅವಶ್ಯಕತೆ ಅದ. ಬರವಣಿಗೆ ಕಲಿಸ್ಬೇಕಾದ್ರ, ಈಜ್ ಕಲಿಸ್ಬೇಕಾದ್ರೂ ನೀವು ಈಜೋದನ್ನ ಹೇಳ್ಬೇಕು. ನೀರ್ನಾಗ ಕೈ ಈ ರೀತಿ ಬಡಿಬೇಕು, ಕಾಲು ಈ ರೀತಿ ಬಡಿಬೇಕು, ಇವೆಲ್ಲಾನು ನೀವು ಹೇಳ್ಬೇಕು. ಸೈಕಲ್ ತುಳಿತಕ್ಕೆ ನೀವು ಫಸ್ಟ್ ಹಿಡಿಬೇಕು, ಆಮೇಲೆ ಪ್ರಾಕ್ಟೀಸ್ ಮಾಡಿಸ್ಬೇಕು, ಆಮೇಲೆ ಬ್ರೇಕ್ ಹಚ್ಚೋದು ಕಲಿಸ್ಬೇಕು. ಪ್ರತಿಯೊಂದು ತರಬೇತಿ ಅವಶ್ಯಕತೆ ಅದ, ಇದು ಸ್ವಾಭಾವಿಕವಾಗಿ ಆಗುವಂಥದ್ದಲ್ಲ. ಸೊ ಕಲಿಕೆ ಅಂತ ಬಂದಿತ್ತು ಅಂತ ತಿಳ್ಕೊಳ್ರಿ, ಅಭ್ಯಾಸದ ಪರಿಣಾಮವಾಗಿ ಮಗುವಿನ ವರ್ತನೆಯಲ್ಲಿ ಆಗುವಂತ ಬದಲಾವಣೆಯನ್ನ ನಾವೇನಂತ ಕರಿತೀವಿ ಹೇಳ್ರಿ, ಕಲಿಕೆ ಅಂತ ಹೇಳಿ ಕರಿತೀವಿ. ಕಲಿಕೆ ಡೆಫಿನೇಷನ್ ನೆನ್ಪಿಟ್ಕೊಡ್ರಿ. ಓಕೆ, ಈ ನೆಕ್ಸ್ಟ್ ಮುಂದುವರೆದ ಇನ್ನೊಂದು ಅಂಶ ನೋಡ್ರಿ. ಒಬ್ಬ ವ್ಯಕ್ತಿ ಮಾತನಾಡುವುದು, ಬರೆಯುವುದು, ಹಾಡುವುದು ಅಥವಾ ಇತರೆ ಹಲವಾರು ಕಾರ್ಯಗಳನ್ನ ಸಾಧಿಸುವುದು ಕೇವಲ ಪರಿಪಕ್ವತೆಯಿಂದ ಮಾತ್ರ ಸಾಧ್ಯವಿಲ್ಲ. ಹೋಗ್ತಾಯ್ತಾ? ಪರಿಪಕ್ವತೆ ಅದಕ್ಕೆ ರೆಡಿ ಮಾಡಿರ್ತದ ಮನುಷ್ಯನ, ಬಟ್ ಹಂಗ ಕಲಿಸ್ತೈತಿ ಅಂತಲ್ಲ, ಅಭ್ಯಾಸದ ಜೊತೆ ಕೂಡಿದ್ರೆ ಮಾತ್ರ ಅದು ಸಕ್ಸಸ್ ಆಗ್ತದೆ. ಸೊ ಪರಿಪಕ್ವತೆ ಮತ್ತು ಕಲಿಕೆ ಇವು ಎರಡೂನು ಕೂಡ ಕೂಡಿದಾಗ ವಿಕಾಸ ಆಗ್ತದೆ ಹೊರತು ಒಂದೇ ಯಾವ್ದಾರ ಸಪೋರ್ಟ್ ಮಾಡ್ರೆ ವಿಕಾಸ ಆಗಂಗಿಲ್ಲ. ಅದು ಕಲಿಕೆ ಅನ್ನೋದು ಹೆಂಗದ ಅನ್ನೋದು ಹೇಳ್ತಾನೆ ನೋಡ್ರಿ. ಕಲಿಕೆ ಪ್ರಜ್ಞಾಪೂರ್ವಕವಾಗಿರ್ತದ. ನಾವು ಯಾವ್ದನ್ನ ಕಲಿಸ್ಬೇಕು ಅನ್ನೋದು ನಮ್ ತಲೆ ಒಳಗೆ ಮೊದಲೇ ಇರ್ತದ. ಈಗ ನಾ ಹೇಳಿಲ್ಲ, ಅಲ್ಫಾಬೆಟ್ಸ್ ಕಲಿಸ್ಬೇಕಾಯ್ತು ಅಂತ ತಿಳ್ಕೊಡ್ರಿ, ABCD ಅಂತ, ಅದು ಪ್ರಜ್ಞಾಪೂರ್ವಕವಾಗಿ ಇದನ್ನ ಕಲಿಸೋದಂತ ಇರ್ತದ. ಸೈಕಲ್ ಕಲಿಸೋದು ಪ್ರಜ್ಞಾಪೂರ್ವಕವಾಗಿ ಸೈಕಲ್ ಕಲಿಸೋದಂತ ಇರ್ತದ. ಕಾರ್ ಓಡಿಸೋದು ಪ್ರಜ್ಞಾಪೂರ್ವಕವಾಗಿ ಕಾರು ಓಡಿಸೋದು ಅನ್ನೋದು ನಮ್ ತಲೆ ಒಳಗೆ ಇರ್ತದ. ಅದ ಎರಡನೇದು, ಪ್ರಯತ್ನಶೀಲದಿಂದ ಕಲಿಕೆ ಆಗ್ತದ. ನಮ್ ತಲೆ ಒಳಗೆ ಅಷ್ಟೇ ಇದ್ರಾಗಂಗಿಲ್ಲ, ಕಲಿಯುವಂತ ವ್ಯಕ್ತಿಯನ್ನ ನಮ್ ಮುಂದ್ಗಡೆ ಕೂಡಿಸ್ಕೊಂಡು ಅವಂಗ ಎಲ್ಲದನ್ನ ಹೇಳ್ಬೇಕು, ಪ್ರಾಕ್ಟೀಸ್ ಮಾಡಿಸ್ಬೇಕು, ಅಭ್ಯಾಸ ಮಾಡಿಸ್ಬೇಕು, ಅವಾಗ ಕಲಿಕೆ ಆಗ್ತದೆ. ಮೂರನೇದು, ಉದ್ದೇಶಾಧಾರಿತ ವರ್ತನೆ. ನಾವು ಪ್ರಿಡಿಕ್ಟ್ ಮಾಡೋದು ನಂತರ ಇವ್ ಹಿಂಗ ಆಗ್ತಾ ಅಂತ ತಿಳ್ಕೊಂಡ, ಸೊ ಮೊದಲ ಉದ್ದೇಶ ನಿರ್ಧಾರ ಮಾಡ್ಕೊಂಡು ಇದನ್ನೆಲ್ಲಾ ಮಾಡ್ತಾ ಅಂತ ತಿಳ್ಕೊಂಡ್ರೆ ಅವಾಗ ಕಲಿಕೆ ಆಗ್ತದೆ. ಸೊ ಕಲಿಕೆಗೆ 3 ಅಂಶಗಳು ಪ್ರಮುಖದವ. ಒಂದನೇದು ಪ್ರಜ್ಞಾಪೂರ್ವಕ, ಎರಡನೇದು ಪ್ರಯತ್ನಶೀಲ, ಮೂರನೇದು ಉದ್ದೇಶಾಧಾರಿತ ವರ್ತನೆಯ ಬದಲಾವಣೆ ಆಗ್ಬೇಕು. ಇಷ್ಟ ಆಯ್ತು ಅಂತ ತಿಳ್ಕೊಂಡ್ರೆ ಅವಾಗ ನಮ್ದ ಕಲಿಕೆ ಆಗ್ತದ ಅಂತಂದಂಗೆ. ಓಕೆ, ಈ ನೆಕ್ಸ್ಟ್ ನೋಡ್ರಿ, ಪರಿಪಕ್ವತೆ ಮತ್ತು ಕಲಿಯುವಿಕೆಯ ಅಂತರ್ ಸಂಬಂಧ. ನಾವಲ್ಲಿ ವ್ಯತ್ಯಾಸಗಳನ್ನ ನೋಡಿದೆವು, ಬೆಳವಣಿಗೆ ಮತ್ತು ವಿಕಾಸದಲ್ಲಿ ವ್ಯತ್ಯಾಸಗಳನ್ನ ನೋಡಿದೀವಿ. ಇಲ್ಲಿ ಪರಿಪಕ್ವತೆ ಮತ್ತು ಕಲಿಕೆ ಏನದಲ್ಲ, ಕಲಿಯುವಿಕೆ, ಇವು ಎರಡು ಅಂಶಗಳ ಮಧ್ಯೆ ಇರುವಂತಹ ಅಂತರ್ ಸಂಬಂಧ. ಯಾಕಂದ್ರೆ ಇವೆರಡು ಅಂತರ್ ಸಂಬಂಧದಿಂದ ಮಾತ್ರ ವಿಕಾಸ ಆಗ್ತದ. ಸೊ ಹಿಂಗಾಗಿ ಅಂತರ್ ಸಂಬಂಧ ಹೆಂಗದತ್ತಂದ್ರ, ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿ ಪರಿಪಕ್ವತೆ ಮತ್ತು ಕಲಿಯುವಿಕೆ ಹೊಂದಿರುವಂತ ಅಂತರ್ ಸಂಬಂಧವನ್ನ ನಾವು 3 ಪ್ರಮುಖ ಅಂಶಗಳಾಗಿ ವಿಂಗಡಿಸ್ತೇವೆ. ಈ 3 ಅಂಶಗಳನ್ನ ನೀವು ತಿಳ್ಕೊಡ್ರಿ, ಪರಿಪಕ್ವತೆ ಮತ್ತು ಕಲಿಯುವಿಕೆ ಇವುಗಳ ನಡುವೆ ಇರುವಂತ ಅಂತರ್ ಸಂಬಂಧ ಏನದಲ್ಲ, ಅದು ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗ್ತದ. ಸೊ ಮೊದಲನೇದು ನೋಡ್ರಿ, ಮೊದಲನೇ ಅಂಶ ಏನೈತೆ ಅಂದ್ರೆ
ಪರಿಪಕ್ವತೆ ಮತ್ತು ಕಲಿಕೆಯ ಮೊದಲನೇ ಅಂತರ್ ಸಂಬಂಧದ ಅಂಶ ಏನದ ಹೇಳ್ರಿ, ಮಾನವರು ಕಲಿಯಲು ಸಮರ್ಥರಾಗಿರುವುದರಿಂದ ಕಲಿಕೆಯಲ್ಲಿ ವ್ಯತ್ಯಾಸಗಳು ಸಾಧ್ಯ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕಲೀಲಿಕ್ಕೆ ತಯಾರಾಗಿರ್ತಾನೆ, ಅದಕ್ಕೆ ಕಲಿಕೆಯಲ್ಲಿ ಏನಾಗ್ತಾವ ಹೇಳ್ರಿ, ವ್ಯತ್ಯಾಸಗಳು ಕಂಡು ಬರ್ತಾವ ಅಂತಂದಂಗೆ. ಉದಾಹರಣೆಗೆ ವ್ಯಕ್ತಿತ್ವದಲ್ಲಿ ಕಂಡು ಬರುವ ವ್ಯಕ್ತಿಗತ ವ್ಯತ್ಯಾಸಗಳು. ಪ್ರತಿಯೊಬ್ಬ ವ್ಯಕ್ತಿತ್ವ ಸೇಮ್ ಇರಂಗಿಲ್ಲ. ನನ್ನ ವ್ಯಕ್ತಿತ್ವ ಬೇರೆ ಇರ್ತದ, ನಿಮ್ಮ ವ್ಯಕ್ತಿತ್ವ ಬೇರೆ ಇರ್ತದೆ. ಯಾಕಂದ್ರೆ ಕಲಿಯುವಂತ ಸಾಮರ್ಥ್ಯ ನನ್ನಲ್ಲೇ ಬೇರೆ ಇರ್ತದ, ನಿಮ್ಮಲ್ಲೇ ಬೇರೆ ಇರ್ತದ. ಅದಕ್ಕಿಂತ ವ್ಯತ್ಯಾಸಗಳು ಕಂಡು ಬರ್ತಾವ. ಆಯ್ತಾ? ಎರಡನೇದು, ಮನೋಭಾವಗಳು ಬೇರೆ ಇರ್ತಾವ, ಆಸಕ್ತಿಗಳು ಬೇರೆ ಇರ್ತಾವ, ವರ್ತನಾ ವಿನ್ಯಾಸಗಳು ಬೇರೆ ಇರ್ತಾವ. ಈ ವರ್ತನಾ ವಿನ್ಯಾಸಗಳು ಕೇವಲ ಪರಿಪಕ್ವತೆಯಿಂದ ಉಂಟಾಗಿರುವುದಿಲ್ಲ. ಇವೆಲ್ಲ ಏನಿದಾವಲ್ಲ, ಎಲ್ಲ ಅಂಶಗಳು ಕೇವಲ ಪರಿಪಕ್ವತೆಯಿಂದ ಉಂಟಾಗಿಲ್ಲ. ಅದರ ಜೊತೆಗೆ ಪರಿಪಕ್ವತೆ ಮತ್ತು ಕಲಿಯುವಿಕೆಯಿಂದ ಉಂಟಾಗದವುಗಳು. ಆಯ್ತಾ? ಇವೆಲ್ಲಾನು ಕೂಡ ಹೆಂಗಾಗಿದಾವ ಹೇಳ್ರಿ, ಪರಿಪಕ್ವತೆ ಮತ್ತು ಕಲಿಕೆಯಿಂದ ಕೂಡಿ ಇವೆಲ್ಲಾನು ಕೂಡ ಉಂಟಾಗಿದಾವ ಅಂತ ಹೇಳ್ತೀವಿ. ಸೊ ಮೊದಲನೇ ಅಂಶ ಯಾವ್ದು ಹೇಳ್ರಿ, ಮಾನವರು ಕಲಿಯಲು ಸಮರ್ಥರಾಗಿರುವುದರಿಂದ ಕಲಿಕೆಯಲ್ಲಿ ವ್ಯತ್ಯಾಸಗಳು ಸಾಧ್ಯ. ಹೆಚ್ಚು ಕಡಿಮೆ ಆಗ್ತದ ತಂದಂಗೆ ಕಲಿಕೆಯಲ್ಲಿ. ಅದಕ್ಕೆ ಕಾರಣ ಏನಂತಂದ್ರೆ ಕೇವಲ ಪರಿಪಕ್ವತೆ ಅಲ್ಲ, ಪರಿಪಕ್ವತೆಯ ಜೊತೆಗೆ ಕಲಿಕೆಯಿಂದನೂ ಕೂಡ ಈ ಎಲ್ಲಾ ಅಂಶಗಳು ಬೇರೆ ಬೇರೆ ಆಗ್ತಾವ ತಂದಂಗ. ಓಕೆ, ಈ ನೆಕ್ಸ್ಟ್ ಎರಡನೇದ್ ನೋಡ್ರಿ, ಕಲಿಯುವನಲ್ಲಿ ಅತ್ಯುತ್ತಮ ಕಲಿಕಾ ವಿಧಾನಗಳು ಹಾಗೂ ಉಚ್ಚತಮ ಪ್ರೇರಣೆ ಇದ್ದರೂ ಸಹ ಪರಿಪಕ್ವತೆ ವಿಧಿಸಿದ ಮಿತಿಯನ್ನು ಮೀರಿ ವಿಕಾಸ ನಡೆಯಲಾರದು. ಇದನ್ನ ಆಸ್ ಇಟ್ ಈಸ್ ನೀವು ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ರಿ. ಈಗ ಎರಡನೇ ಅಂಶ ನೋಡ್ರಿ, ಈಗ ಕಲಿಯುವ ಒಬ್ಬ ವಿದ್ಯಾರ್ಥಿ ಇದ ಅಂತ ತಿಳ್ಕೊಳ್ರಿ. ಅವನಿಗೆ ಅತ್ಯುತ್ತಮ ಕಲಿಕಾ ವಿಧಾನಗಳು ಸಿಕ್ಕಿದಾವ. ಒಂದೇದ್ ನೋಡ್ರಿ, ಕಲಿಯುವನಲ್ಲಿ ಅತ್ಯುತ್ತಮ ಕಲಿಕಾ ವಿಧಾನಗಳು ಸಿಕ್ಕಿದಾವ ಅವಂಗೆ ಉಪಯೋಗಿಸಾಕ. ಆಮೇಲೆ ಎರಡನೇದು, ಉಚ್ಚತಮ ಪ್ರೇರಣೆ ಅದ. ಎರಡನೇ ಅಂಶ ಉಚ್ಚತಮ ಪ್ರೇರಣೆನೂ ಅದ. ಇವು ಎರಡೂ ಇದ್ದಾಗೂ ಕೂಡ ಪರಿಪಕ್ವತೆ ವಿಧಿಸಿದ ಮಿತಿಯನ್ನು ಮೀರಿ ವಿಕಾಸ ನಡೆಯಲಾರದು. ಉದಾಹರಣೆಗೆ ಹಿಂಗಂದ್ರೆ ಏನ್ ಅನ್ನೋದು ಹೇಳ್ತಾನೆ ನೋಡ್ರೆ. ಈ ದೊಡ್ಡ ದೊಡ್ಡ ಸಾವುಕಾರ ಮಕ್ಳು ಇರ್ತಾರ, ಅವ್ರಿಗೆ ಏನೂ ಕಡಿಮೆ ಇರಂಗಿಲ್ಲ. ಒಂದ್ ದೊಡ್ಡ ಸ್ಕೂಲ್ನಾಗ ಹೆಚ್ಚಿರ್ತಾರ, ಅಲ್ಲಿ ಅತ್ಯುತ್ತಮ ಕಲಿಕಾ ವಿಧಾನಗಳು ಇರ್ತಾವ, ಕಲಿಕಾ ಸಾಮಗ್ರಿಗಳು ಇರ್ತಾವ, ಎಲ್ಲಾ ಫೆಸಿಲಿಟೀಸ್ ಅಲ್ಲಿ ಇರ್ತದ. ಓಕೆ, ಉಚ್ಚತಮ ಪ್ರೇರಣೆ ಇರ್ತದ, ಚಲೋ ಚಲೋ ಟೀಚರ್ಸ್ ಇರ್ತಾರ, ಎಲ್ಲಾ ಇರ್ತಾರ. ಹಂಗ ತಿಳ್ಕೊಂಡು ಸ್ಟೇಟ್ ರ್ಯಾಂಕ್ ಅವ ಬರ್ತಾಂತಿಲ್ಲ, ಅಥವಾ ದೇಶಕ್ಕೆ ಫಸ್ಟ್ ರ್ಯಾಂಕ್ ಅವ ಅದ ವಿದ್ಯಾರ್ಥಿ ಬರ್ತಾಂತಿಲ್ಲ. ಯಾಕಂತಂದ್ರ ಅವನಿಗೆ ಪರಿಪಕ್ವತೆ ಒಂದ ಏನ್ ಹೇಳ್ರಿ, ಮಿತಿಯನ್ನ ವಿಧಿಸದ. ಒಂದು ಮಿತಿ, ಈ ವಿದ್ಯಾರ್ಥಿ ಇಂತ ಕಲಿಬಹುದು ಅಂತ ತಿಳ್ಕೊಂಡ ಅವನ್ ಪರಿಪಕ್ವತೆ ವಿಧಿಸಿದ ಮಿತಿ ಏನೈತಿಲ್ಲ, ಅದನ್ನ ಮೀರಿ ಅವ ವಿಕಾಸ ಹೊಂದಲಾರ ಅಂತಂದಂಗೆ. ಓಕೆ, ಹಿಂಗಾಗಿ ಬಡತನದಲ್ಲಿರುವಂತ ಎಷ್ಟೋ ಮಕ್ಕಳು ಈ ಕಲಿಕಾ ವಿಧಾನಗಳ ಕೊರತೆ, ಕಲಿಕಾ ಸಾಮಗ್ರಿಗಳ ಕೊರತೆ, ಅಭಿಪ್ರೇರಣೆಯ ಕೊರತೆ, ಇವು ಎಲ್ಲಾ ಕಡಿಮೆ ಇದ್ರೂ ಕೂಡ ಆತನಲ್ಲಿರುವಂತ ಪಕ್ವತೆ ಯಾವ್ದು ಹೇಳ್ರಿ, ಸಾಮರ್ಥ್ಯಗಳು, ಸ್ವಾಭಾವಿಕ ಸಾಮರ್ಥ್ಯಗಳು ಹೆಚ್ಚಿರೋದ್ರಿಂದ ಅವ್ನು ಸ್ಟೇಟ್ ರ್ಯಾಂಕ್ ಬರ್ಬೋದು. ಗೊತ್ತಾಯ್ತಲ್ಲ? ಸೊ ನಮ್ದು ಒಂದು ಕೆಪಾಸಿಟಿ ಇರ್ತದ. ಈಗ ಯಾವಾಗ್ಲೂ ಕೂಡ ನಾವು ಈಗ ಸ್ಕೂಲ್ನಾಗ ಹೇಳ್ತೇವಲ್ಲ, ಕಂಪ್ಯಾರಿಸನ್ ಮಾಡ್ಬೇಡ್ರಿ, ಮಕ್ಕಳ ನಡುವೆ ಕಂಪ್ಯಾರಿಸನ್ ಮಾಡ್ಬೇಡ್ರಿ ಅಂತ ಹೇಳ್ತೇವೆ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಯ ಪಕ್ವತೆಯ ಒಂದು ಮಿತಿ ಇರ್ತದಲ್ಲ, ಅದೊಂದು ಲೆವೆಲ್ ಬೇರೆ ಇರ್ತದ. ಎ ಅನ್ನೋ ವ್ಯಕ್ತಿಯ ಸಾಮರ್ಥ್ಯ ಹೈ ಲೆವೆಲ್, ಪಕ್ವತೆ ಅಂತಂದ್ರೆ ಸಾಮರ್ಥ್ಯ ಅಂತಂದಂಗೆ ಅಂತರ್ಗತವಾಗಿರುವಂತ ಸಾಮರ್ಥ್ಯಗಳು ಹೆಚ್ಚಿರ್ತದ, ಹೈ ಲೆವೆಲ್ ಇರ್ತದೆ. ಇನ್ನೊಬ್ಬ ಮಗುವಿಂದ ಸಾಮರ್ಥ್ಯ ಕಡಿಮೆ ಇರ್ತದೆ. ಓಕೆ, ಹಿಂಗಾಗಿ ಈ ವ್ಯಕ್ತಿಯನ್ನು ಯಾವಾಗ್ಲೂ ಇಲ್ಲಿ ತಕ್ಕ ಒಯ್ಯಾಕ ಪ್ರಯತ್ನ ಮಾಡಬಾರ್ದು. ಅವನ ಸಾಮರ್ಥ್ಯ ಎಷ್ಟದಲ್ಲ ಅಷ್ಟೇ ಕಲಿತಾನ. ಇದು ತಂದೆ ತಾಯಿಗಳು ಹೆಚ್ಚಾಗಿ ತಿಳ್ಕೊಳ್ಬೇಕು. ಓಕೆ, ಸೊ ಪರಿಪಕ್ವತೆಯ ಮಿತಿಯನ್ನು ಮೀರಿ ಯಾವುದೇ ವಿದ್ಯಾರ್ಥಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಪರಿಪಕ್ವತೆ ಎದರ ಮ್ಯಾಗ ಆಧಾರವಾಗಿರ್ತದ, ಅನುವಂಶತೆ ಇರ್ತದೆ. ಪರಿಸರದ ಅಂಶಗಳು ಪ್ರತಿಕೂಲವಾಗಿದ್ರ ವಿಕಾಸ ಸಮರ್ಪಕವಾಗಿ ನಡೆಯದಿರಬಹುದು. ಅಂದ್ರೆ ಅದು ಎಲ್ರ ಕೊರತೆ ಇತ್ತು ಅಂತ ತಿಳ್ಕೊಡ್ರಿ, ಅನುವಂಶತೆ ಮತ್ತು ಪರಿಸರದ ಪ್ರಭಾವ ಇತ್ತು ಅಂತ ತಿಳ್ಕೊಡ್ರಿ, ಅವಾಗ ಕುಂಠಿತವಾಗಿರ್ತದ, ವಿಕಾಸ ಕುಂಠಿತವಾಗಿರ್ತದ, ಅಥವಾ ಬೆಳವಣಿಗೆಯಲ್ಲೂ ಕೂಡ ವಿಫಲತೆಯನ್ನು ಕಾಣಬಹುದು ಅಂತಂದಾಗ. ಗೊತ್ತಾಯ್ತಾ? ಸೊ ಇದು ಎರಡನೇ ಅಂಶ. ಇನ್ನ ಮೂರನೇದು ಏನಂತಂದ್ರೆ, ಮೂರನೇದು ಪ್ರಮುಖವಾದಂತ ಅಂಶ ಯಾವ್ದಂದ್ರೆ, ಪರಿಪಕ್ವತೆ ಕಲಿಯುವಿಕೆಗೆ ವೇಳಾಪಟ್ಟಿಯನ್ನು ನಿರ್ಮಿಸಿಕೊಡ್ತದೆ. ಪರಿಪಕ್ವತೆ ಏನ್ ಮಾಡ್ತದೆ ಹೇಳ್ರಿ, ಕಲಿಯುವಿಕೆಗೆ ವೇಳಾಪಟ್ಟಿ ಅಂತಂದ್ರೆ ಏನ್ ಹೇಳ್ರಿ, ಏನಾಗನ ಏನ್ ಮಾಡ್ಬೇಕು ಅನ್ನೋದನ್ನ ಒಂದು ಟೈಮ್ ಟೇಬಲ್ ಹಾಕಿ ಕೊಡ್ತದ ಅಂತ ಹೇಳ್ತೀವಿ. ಮೂರನೇ ಅಂಶದ. ಓಕೆ, ಇದ ಪ್ರಮುಖವಾದ ಅಂಶ ಮತ್ತು ಕೊನೆ ಅಂಶ. ಹಂಗಾದ್ರೆ ಏನ ಅನ್ನೋದು ನೀವು ನೋಡ್ಕೊಳ್ರಿ. ಪರಿಪಕ್ವತೆ ಏನೇನ್ ಮಾಡ್ತೈತಿ ನೋಡ್ರ, ವ್ಯಕ್ತಿಯು ಸಿದ್ಧನಾಗದೆ ಅವನು ಕಲಿಯಲಾರ. ಓಕೆ, ಇದು ಪರಿಪಕ್ವತೆ ಹೇಳ್ತದ. ಏನ್ ಹೇಳ್ತದ, ಅವ್ ಎಲ್ಲಿ ತನಕ ರೆಡಿ ಇರಂಗಿಲ್ಲ ಅಲ್ಲಿ ತನಕ ಕಲಿಯಂಗಿಲ್ಲ ತಂದಂಗ. ಈಗ ಕ್ಲಾಸ್ ರೂಮ್ ನೀವು ಇದನ್ನ ಅಪ್ಲೈ ಮಾಡಿ ನೋಡ್ರಿ, ಅವಾಗ ಪರ್ಫೆಕ್ಟ್ ಇರ್ತದ. ವ್ಯಕ್ತಿಯು ಸಿದ್ಧನಾಗದೆ ಅವನು ಕಲಿಯಲಾರ. ನೀವು ಕ್ಲಾಸ್ ರೂಮ್ದಾಗ ಹೋದ್ಕೊಳ್ಳಿ, ಒಂದು ಟಾಪಿಕ್ ಹೆಡ್ಡಿಂಗ್ ಹಾಕಿ ನೀವು ಸ್ಟಾರ್ಟ್ ಮಾಡ್ರಿ ಅಂತ ತಿಳ್ಕೊಡ್ರಿ, ಎಲ್ಲಾ ಮಕ್ಕಳು ಕಲಿತಾರಂತಿಲ್ಲ. ಯಾರು ಕಲಿಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್ ಮಾಡ್ಕೊಂಡಾರಲ್ಲ, ಅವ್ರು ಅಷ್ಟೇ ಕಲಿತಾರ. ಅದಕ್ಕ
ನಮ್ಮ ಹಾರ್ಬಾಟ್ನ ಪಂಚ ಸೋಪಾನಗಳಲ್ಲಿ ಮೊದಲನೇ ಒಂದು ಪಾಯಿಂಟ್ ಏನದಲ್ಲ ಅದು ಏನ್ ಹೇಳ್ತದೆ ಹೇಳ್ರಿ, ಕಲಿಯುವನನ್ನ ಸಿದ್ಧಗೊಳಿಸೋದೇನದಲ್ಲ ಅದು ಮೊದಲನೇ ಅಂಶ ಅದ. ಸಿದ್ಧಗೊಳಿಸೋದಂದ್ರೆ ಹೆಂಗ, ಒಂದು ಕ್ಲಾಸ್ ರೂಮ್ದಾಗ ಹೋದ ಕೂಡಲೇ ಅದು ಹೆಂಗ ಇರ್ತದ, ನೀವು ಕ್ಲಾಸ್ ರೂಮ್ದಾಗ ಒಳಗೆ ಎಂಟ್ರಿ ಆಗೋಕ್ಕಿಂತ ಪೂರ್ವದಲ್ಲಿ ಆ ವಿದ್ಯಾರ್ಥಿಗಳು, ಈಗ ಮೊದಲನೇ ಕ್ಲಾಸ್ ಐತಿ ಅಂತ ತಿಳ್ಕೊಳ್ರಿ, ಅವಾಗ ಏನಾಗ್ತದೆ ಹೇಳ್ರಿ, ವಿದ್ಯಾರ್ಥಿಗಳು ಒಬ್ಬ ಮನೆಯಿಂದ ಬಂದಿರ್ತಾನ, ಒಬ್ಬ ಬಸ್ಲೆ ಬಂದಿರ್ತಾನ, ಒಬ್ಬ ಸೈಕಲ್ಲೇ ಬಂದಿರ್ತಾನ, ಒಬ್ಬ ನಡ್ಕೋತ ಬಂದಿರ್ತಾನ. ಬರುವಾಗ ಬಹಳಷ್ಟು ವಸ್ತುಗಳನ್ನ, ಬಹಳಷ್ಟು ವ್ಯಕ್ತಿಗಳನ್ನ ನೋಡಿರ್ತಾರ, ಬಹಳಷ್ಟು ವಿಷಯಗಳನ್ನು ಮಾತಾಡಿರ್ತಾರ. ಅವೆಲ್ಲಾನು ತಲೆ ಒಳಗೆ ಇಟ್ಕೊಂಡು ಬಂದು ಅವ್ನ ಕ್ಲಾಸ್ನಾಗ ಕುಂತಿರ್ತಾನೆ. ಅವನು ಕ್ಲಾಸ್ನಾಗ ಅಷ್ಟೇ ಕೂತಿರ್ತಾನೆ ದೈಹಿಕವಾಗಿ, ಮಾನಸಿಕವಾಗಿ ಅವನ ಮನಸ್ಸು ಇನ್ನ ಯಾರ್ಯಾರಿಗೆ ಭೇಟಿಯಾಗಿರ್ತಾನೆ, ಏನೇನ್ ಮಾತಾಡಿರ್ತಾನೆ, ಅದೆಲ್ಲಾ ಕಡೆಗೆ ಲಕ್ಷ್ಯ ಹಚ್ಚಿರ್ತದ. ಆವಾಗ ಆ ಎಲ್ಲಾ ಮನುಷ್ಯನಲ್ಲಿರುವಂತ ವಿಷಯಗಳನ್ನ ತೆಗೆದು ನೀವು ಕ್ಲಾಸಿಗೆ ರೆಡಿ ಮಾಡ್ಬೇಕಾದ್ರೆ ಅವ್ರ ಅಭಿಪ್ರೇರಣೆಯನ್ನ ಕೇಂದ್ರೀಕರಿಸ್ಬೇಕು. ನೀವು ಅವ್ರ ಮನಸ್ಸನ್ನ ನೀವು ಕೇಂದ್ರೀಕರಿಸ್ಬೇಕು. ಅದಕ್ಕಾಗಿ ನೀವು ಅಭಿಪ್ರೇರಣೆಗೊಳಿಸ್ಬೇಕು. ಅದಕ್ಕೆ ನೀವೇನ್ ಮಾಡ್ಬೇಕು, ಸಾಮಾನ್ಯವಾಗಿ ಎಲ್ಲರೂ ನೀವು ಪ್ರಶ್ನೆಗಳನ್ನ ಕೇಳ್ತಾರೆ, ಪ್ರಶ್ನೆ ಕೇಳೋಕ್ಕಿಂತ ಬೆಟರ್ ಸಣ್ಣ ಮಕ್ಳು ಇದ್ರೆ ಅಂತ ತಿಳ್ಕೊಡ್ರಿ, ಕತೆ ಹೇಳ್ರಿ, ಒಂದ್ ಕತೆ ಹೇಳ್ತಾನೆ ಕೇಳ್ರಿ ಅಂತಂದ್ರೆ ಆ ಕತೆ ಕಡೆಗೆ ಎಲ್ಲರೂ ಲಕ್ಷ ಕೊಟ್ಬಿಡ್ತಾರೆ, ಉಳಿದದ್ದೆಲ್ಲ ಮರಿತಾರ. ಬಟ್ ಆ ಕತೆ ಹೆಂಗಿರ್ಬೇಕಂದ್ರೆ ನೀವು ಕಲಿಸುವಂತ ಪಾಠಕ್ಕೆ ಅನುಗುಣವಾಗಿರ್ಬೇಕು, ಮತ್ತು ಆ ಪಾಠಕ್ಕೆ ಮೋಟಿವೇಶನ್ ಆಗಿರ್ಬೇಕು. ಆ ಕತೆ ಹೇಳಿದ ನಂತರ ಇಮಿಡಿಯೇಟ್ಲಿ ನೀವು ಪಾಠ ಸ್ಟಾರ್ಟ್ ಮಾಡ್ರಿ, ಅವಾಗ ಅವ್ನು ಕಲಿಯಕ್ಕೆ ರೆಡಿ ಆಗಿರ್ತಾನೆ. ಸೊ ಮೊದಲನೇ ಅಂಶ ಏನ್ ಮಾಡ್ಬೇಕು ಹೇಳ್ರಿ, ಕಲಿಯುವವನನ್ನು ಸಿದ್ಧಗೊಳಿಸ್ಬೇಕು. ಪರಿಪಕ್ವತೆ ಏನ್ ಹೇಳ್ತದೆ, ವ್ಯಕ್ತಿಯು ಸಿದ್ಧನಾಗದೆ ಅವನು ಕಲಿಯಲಾರ. ನೀವು ಅವ್ಗ ಏನೂ ಮೋಟಿವೇಶನ್ ಮಾಡಲಿಲ್ಲ, ಏನೂ ಅವಧಾನವನ್ನು ಕೇಂದ್ರೀಕರಿಸಲಿಲ್ಲ, ಮತ್ತು ಪಾಠ ಮಾಡಕ್ ಶುರು ಮಾಡಿ ಲಾಸ್ಟ್ ಕ್ವಶನ್ ಕೇಳ್ರೆ ಉತ್ತರ ಹೆಂಗೆ ಹೇಳವ. ಓಕೆ, ಒಂದೇದು. ಇನ್ನು ಎರಡನೇದು ಅಂಶ ನೋಡ್ರಿ, ಎರಡನೇದು ಕಲಿಕೆಯ ಸಿದ್ಧತೆ ಕಲಿಕೆ ಯಾವಾಗ ಮತ್ತು ಹೇಗೆ ನಡೆಯಬೇಕೆಂಬುದನ್ನು ನಿರ್ಧರಿಸುತ್ತದೆ. ಕಲಿಕೆಯ ಸಿದ್ಧತೆ ಏನ್ ಮಾಡ್ತದೆ ಹೇಳ್ರಿ, ಕಲಿಕೆ ಯಾವಾಗ ಮತ್ತು ಹೇಗೆ ನಡೆಯಬೇಕೆಂಬುದನ್ನು ತಿಳಿಸ್ತದೆ. ಇದು ವೇಳಾಪಟ್ಟಿ ಏನ್ ಕೊಡ್ತದೆ, ಯಾವುದು ಪರಿಪಕ್ವತೆನ ಕೊಡ್ತದೆ. ಇನ್ನು ಮೂರನೇದು ಅಂದ್ರೆ ನೀವು ಯಾವಾಗ ಬೇಕಾದಾಗ ಕಲ್ಸಂಗಿಲ್ಲ, ಯಾವಾಗ ಕಲಿಸ್ಬೇಕು, ಹೆಂಗೆ ಕಲಿಸ್ಬೇಕು, ಇದನ್ನೆಲ್ಲಾನು ವೇಳಾಪಟ್ಟಿ ಪರಿಪಕ್ವತೆ ಕೊಡ್ತದೆ. ಮೂರನೇದು, ವ್ಯಕ್ತಿ ಸಿದ್ಧನಾಗಿರುವಾಗ ಅವನ ಕಲಿಕೆಗೆ ಅವಕಾಶವನ್ನು ಒದಗಿಸುವುದರ ಪ್ರಾಮುಖ್ಯತೆಯನ್ನು ಇದು ತಿಳಿಸ್ತದೆ. ಯಾವಾಗ ಅವ್ನು ಕಲಿಯಕ್ಕೆ ಸಿದ್ಧನಾಗಿರ್ತಾನಲ್ಲ ಅವಾಗ ನೀವು ಟೀಚಿಂಗ್ ಮಾಡಬೇಕು ಅಂತಂದ್ರೆ. ಈಗೆಲ್ಲ ಮೋಟಿವೇಶನ್ ಮಾಡ್ರಿ, ಎಲ್ಲಾ ಹುಡುಗರ ಆ ಪಾಠವನ್ನು ಕೇಳಕ್ ರೆಡಿ ಅದಾರು, ಆ ಟೈಮ್ದಾಗ ನೀವು ನಾವು ಪೇಪರ್ ಚೆಕ್ ಮಾಡ್ತಾನೋ, ಬುಕ್ ಚೆಕ್ ಮಾಡ್ತಾನೋ ಹಿಂಗ್ ಹೇಳಂಗಿಲ್ಲ. ಕಲಿಯಕ್ಕೆ ಅವರೆಲ್ಲ ರೆಡಿ ಇದ್ದಾಗ ನೀವು ಟೀಚಿಂಗ್ ಮಾಡಬೇಕು ಅಂತಂದ್ರೆ. ಓಕೆ, ಇನ್ನು ನಾಲ್ಕನೇದು, ಯಾವುದೇ ವ್ಯಕ್ತಿ ತರಬೇತಿಗೆ ತುಂಬಾ ತಡವಾಗಿ ಬಂದಲ್ಲಿ ಅವನು ಅವನ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳಲಾರ ಮತ್ತು ಕಲಿಯಲಾರ. ಈ ಉದಾಹರಣೆಗೆ ನೀವು ಟೀಚಿಂಗ್ ಮಾಡ್ತೀರಿ ಅಂತ ತಿಳ್ಕೊಳ್ರಿ, ತರಬೇತಿ ಅಂತಲ್ಲ, ಕಲಿಯೋದು ಅಂತಂದಂಗೆ. ನೀವು ಟೀಚಿಂಗ್ ಮಾಡ್ತೀರಿ, ಒಂದ್ ಅರ್ಧ ಪಾಠ ಆಗ್ಯದ, ಆ ಟೈಮ್ದಾಗ ಒಬ್ಬ ವಿದ್ಯಾರ್ಥಿ ಬಂದ್ ಮೇ ಕಮಿನ್ ಸರ್ ಅಂತ ಕೇಳ್ತಾನ, ಒಳಗ್ ಬರ್ಲಿ ಅಂತ ಕೇಳ್ತಾನ. ಅವಾಗ ಬಹಳಷ್ಟು ಸಲ ಶಿಕ್ಷಕರು ಏನ್ ಮಾಡಿರ್ತಾರೆ ಹೇಳ್ರಿ, ಒಳಗ್ ಬರ್ಬೇಡ, ಹೊರಗೆ ನಿಲ್ಲು, ನನ್ ಪಾಠ ಆಗೋದಕ್ಕೆ ಬರ್ಬೇಡ ಅಂತ ಹೇಳ್ತಾರೆ. ಇದು ನಿಮ್ಗೆ ಇಲ್ಲಿ ತನಕ ಗೊತ್ತಾಗಿಲ್ಲ, ಯಾಕೆ ಹಂಗ್ ನಿಲ್ಸ್ತಾರ ಅಂತ. ನಾವು ಇರ್ಬೇಕಾದ್ರೂ ಕೂಡ ನಾವು ಹಂಗ್ ಲೇಟ್ ಆಗಿ ಹೋದಾಗ ನಮ್ಮ ಟೀಚರ್ಸ್ ಹೊರಗೆ ನಿಲ್ಲಿಸಿದ್ರು, ಅಥವಾ ಒಂದ್ ರೌಂಡ್ ಹೈಕ್ ಬರೋ ಅಂತ ಹೇಳ್ತಿದ್ರು. ರೀಸನ್ ಏನಂತಂದ್ರ ಅವ್ ಇನ್ನೊಂದು ತಡವಾಗಿ ಬರಬಾರ್ದು ಅನ್ನೋ ಉದ್ದೇಶ. ಒಮ್ಮೆ ಒಳಗ ಅರ್ಧಕ್ಕೆ ಕರ್ಕೊಂಡ್ರೆ ಮರ್ದಿಸು ಕರ್ಕೋತಾರ ಅನ್ನೋದು ಅವ್ನ ತಲೆ ಒಳಗೆ ಫಿಟ್ ಆಗಿಬಿಡ್ತದ, ಮೈಂಡ್ ಸೆಟ್ ಆಗಿಬಿಡ್ತದ, ಮತ್ತು ಲೇಟ್ ಆಗಿ ಬರ್ತಿರ್ತಾನ. ಸೊ ಹಿಂಗಾಗಿ ಅವನಿಗೆ ಅರ್ಧ ಕರ್ಕೊಂಡ್ರೆ ಏನಾಗ್ತದ ಪರಿಣಾಮ ಹೇಳ್ರಿ, ಒಂದು ಅವನ ಸಂಪೂರ್ಣ ಸಾಮರ್ಥ್ಯವನ್ನಲ್ಲಿ ಬಳಸಿಕೊಳ್ಳಲಾರ, ಆಮೇಲೆ ಹೆಚ್ಚಾಗಿ ಅವ್ನು ಕಲಿಯಲಾರ. ಹಿಂಗಾಗಿ ಆ ಕಲಿಸುವಂತ ಟಾಪಿಕ್ ಮೇಲೆ ನೀವು ಏನೋ ಕ್ವಶನ್ ಕೇಳಿದ್ರೆ ಉತ್ತರ ಕೊಡಂಗಿಲ್ಲ. ಹಿಂಗಾಗಿ ಸಣ್ಣ ಒಂದು ಪನಿಷ್ಮೆಂಟ್ ಏನದಲ್ಲ ಅದು ಮರುದಿವಸದಿಂದ ಅವ್ನು ತಯಾರು ಮಾಡ್ತದ. ಮತ್ತು ಈಗ ಹೇಳುವಂತ ಟಾಪಿಕ್ ಅನ್ನ ಯಾವಾಗನಾದ್ರೂ ಒಂದು ಮಧ್ಯಂತರ ಅವಧಿ ಒಳಗೆ ನೀವು ಅವ್ನು ಕವರ್ ಮಾಡ್ಬೋದು. ಆಯ್ತಾ, ಇಷ್ಟು ಅಂಶಗಳೇನದಲ್ಲ ಇವು ಬಹಳಷ್ಟು ಇಂಪಾರ್ಟೆಂಟ್ ಅದಾವ. ಯಾವ್ದು ಹೇಳ್ರಿ, ಇವು 3 ಅಂಶಗಳು, ಪರಿಪಕ್ವತೆ ಮತ್ತು ಇತರ ಅಂತರ ಸಂಬಂಧದ 3 ಅಂಶಗಳು. ಇನ್ನ ಕೆಲವೊಂದಿಷ್ಟು ಪ್ರಶ್ನೆಗಳು ನಾವು ನೋಡ್ತಾ ಹೋಗೋಣ ಅಂತ ಹೇಳಿದ್ನಲ್ಲ. ಬೆಳವಣಿಗೆ ಎಂದರೆ ಏನು ಅಂತ ಕೇಳಿದಾರೆ. ಬೆಳವಣಿಗೆ ಎಂದರೆ ಏನು? ಈ ವ್ಯಕ್ತಿತ್ವದ ಸಮಗ್ರ ಬದಲಾವಣೆ ಅಲ್ಲ, ಯಾಕಂತಂದ್ರೆ ಇದು ವಿಕಾಸ ಅಂತ ಹೇಳಿದ. ದೇಹದ ಗಾತ್ರ ಮತ್ತು ತೂಕದಲ್ಲಿ ಉಂಟಾಗುವ ಹೆಚ್ಚಳ, ಇದು ರೈಟ್ ಆನ್ಸರ್ ಅದ. ಸಾಮಾಜಿಕ ಹೊಂದಾಣಿಕೆ ಇದು ಅಲ್ಲ, ಯಾಕಂದ್ರೆ ಸಾಮಾಜಿಕ ಹೊಂದಾಣಿಕೆ ಎದ್ರಾಗ ಬರ್ತದೆ ಹೇಳ್ರಿ, ವಿಕಾಸವಾಗಿ ಬರ್ತದ. ಬೌದ್ಧಿಕ ಸಾಮರ್ಥ್ಯದ ಬೆಳವಣಿಗೆ ಇದು ವಿಕಾಸವಾಗಿ ಬರ್ತದೆ. ಸೊ ಎರಡನೇ ಆನ್ಸರ್ ರೈಟ್ ಆನ್ಸರ್ ಅದ. ಓಕೆ, ಇನ್ ನೆಕ್ಸ್ಟ್ ನೋಡ್ರಿ, ಎರಡನೇ ಕ್ವಶನ್ ನೋಡ್ರಿ, ಕೆಳಗಿನವುಗಳಲ್ಲಿ ಬೆಳವಣಿಗೆಯ ಲಕ್ಷಣ ಯಾವುದು? ಬೆಳವಣಿಗೆ ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ಪ್ರಶ್ನೆ ಅದ. ಗುಣಾತ್ಮಕ ಬದಲಾವಣೆ ಅಲ್ಲ, ಇದು ವಿಕಾಸದ. ಅಳೆಯಲು ಸಾಧ್ಯವಿಲ್ಲ, ಇದು ರಾಂಗ್ ಅದ. ಪರಿಮಾಣಾತ್ಮಕ ಬದಲಾವಣೆ ರೈಟ್ ಅದ. ಮೂರನೇ ಆಪ್ಷನ್ ಏನದಲ್ಲ ಇದು ರೈಟ್ ಅದ. ಆಮೇಲೆ ಜೀವನ ಪೂರ್ತಿ ಒಂದೇ ವೇಗದಲ್ಲಿ ನಡೆಯುವುದು, ಇದು ರಾಂಗ್ ಅದ. ಇವು 3 ಏನದಾವಲ್ಲ ಇವು ಎಲ್ಲಾನು ಕೂಡ ವಿಕಾಸದವ, ಒಂದು ಬೆಳವಣಿಗೆ ಲಕ್ಷಣ ಅದ. ಇನ್ ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುದು ಬೆಳವಣಿಗೆಯ ಉದಾಹರಣೆಯಾಗಿದೆ? ಬೆಳವಣಿಗೆಗೆ ಉದಾಹರಣೆ ಆಗಿದೆ. ಮಗು ಹೊಸ ಭಾಷೆ ಕಲಿಯುವುದು ವಿಕಾಸದ ಉದಾಹರಣೆ ಆಗಿದೆ. ಮಗು ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಪಡೆಯುವುದು ವಿಕಾಸದಾಗಿದೆ. ಮಗುವಿನ ಎತ್ತರ
110 ಸೆಂಟಿಮೀಟರ್ ಇಂದ 120 ಸೆಂಟಿಮೀಟರ್ ಆಗುವುದು. ಇದು ಬೆಳವಣಿಗೆಯ ಲಕ್ಷಣ. ಸರಿಯಾದ ಮೂರನೇ ಆಪ್ಷನ್ ಸರಿಯಾದ. ಆಮೇಲೆ ಮಗು ಸ್ನೇಹಿತರೊಂದಿಗೆ ಹೊಂದಿಕೊಳ್ಳೋದು, ಇದು ವಿಕಾಸದ ಲಕ್ಷಣ. ಇಲ್ಲಿ ನಾವು ಒಂದು ಆನ್ಸರ್ ಜೊತೆಗೆ 3 ಆಪ್ಷನ್ ಏನಿದಾವಲ್ಲ ಇವು ವಿಕಾಸದ ಲಕ್ಷಣಗಳು ಅನ್ನೋದು ಮರಿಬಾರ್ದು. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಬೆಳವಣಿಗೆಯನ್ನು ಹೆಚ್ಚು ಪ್ರಭಾವಿಸುವ ಅಂಶ ಯಾವುದು? ಯಾವ್ದು ಹೇಳ್ರಿ? ಬೆಳವಣಿಗೆಯನ್ನು ಪ್ರಭಾವಿಸುವಂತ ಅಂಶ ಕೇಳಿದ್ದಾರೆ. ಅನುವಂಶಿಕತೆ ಮತ್ತು ಪರಿಸರ, ಕೇವಲ ಅನುವಂಶಿಕತೆ, ಅದೃಷ್ಟ ಅಂತ ಹೇಳಿದಾರೆ. ಒಂದನೇ ಆಪ್ಷನ್ ಕರೆಕ್ಟ್ ಅದ. ಆಯ್ತಾ? ಬೆಳವಣಿಗೆ ಮತ್ತು ವಿಕಾಸ, ಅನುವಂಶಿಕತೆ ಮತ್ತು ಪರಿಸರ ಇವೆರಡಕ್ಕೂ ಕೂಡ ಪ್ರಭಾವ ಬೀರ್ತಾವೆ. ಇನ್ನ 5ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಬೆಳವಣಿಗೆ ಮತ್ತು ವಿಕಾಸ ಒಂದೇ ಅರ್ಥವನ್ನು ಹೊಂದಿವೆ? ಇಲ್ಲ, ಬೇರೆ ಬೇರೆ ಅರ್ಥವನ್ನು ಹೊಂದಿದವ. ಬೆಳವಣಿಗೆ ಕೇವಲ ಮಾನಸಿಕ ಬದಲಾವಣೆಯನ್ನು ಸೂಚಿಸುತ್ತದೆ, ಇದು ರಾಂಗ್ ಅದ. ಬೆಳವಣಿಗೆ ವಿಕಾಸದ ಒಂದು ಭಾಗವಾಗಿದೆ. ಸರಿಯಾದ ಉತ್ತರ ಬೆಳವಣಿಗೆ ವಿಕಾಸದ ಒಂದು ಭಾಗವಾಗಿದೆ. ಬೆಳವಣಿಗೆಯನ್ನು ಅಳೆಯಲು ಸಾಧ್ಯವಿಲ್ಲ. ಇಲ್ಲ, ಅಳೆಯಕ್ಕೆ ಸಾಧ್ಯ ಐತಿ. ಬೆಳವಣಿಗೆನ ಅಳೆಯಲಿಕ್ಕೆ ಸಾಧ್ಯ ಅದ. ನೆಕ್ಸ್ಟ್, ವಿಕಾಸ ಎಂದರೆ ಏನು? ವಿಕಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳದಾವ. ವಿಕಾಸ ಎಂದರೆ ಏನು? ದೇಹದ ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ. ಅಲ್ಲ, ಇದಕ್ಕೆ ನಾವು ಬೆಳವಣಿಗೆ ಅಂತ ಹೇಳಿ ಕರಿತೇವೆ, ಇದು ರಾಂಗ್ ಅದ. ಸಮಗ್ರ ಕ್ಷೇತ್ರಗಳಲ್ಲಿ ಉಂಟಾಗುವ ಬದಲಾವಣೆ. ಓಕೆ, ಇದು ರೈಟ್ ಆನ್ಸರ್ ಅದ. ಓಕೆ, ಇದು ಎರಡನೇದು ಆಪ್ಷನ್ ರೈಟ್ ಆನ್ಸರ್ ಅದ. ಕೇವಲ ದೈಹಿಕ ಬದಲಾವಣೆ, ಇದು ಬೆಳವಣಿಗೆ ಅದ. ಕೇವಲ ಬೌದ್ಧಿಕ ಬೆಳವಣಿಗೆ, ಇದು ಇದರದ ಅದ, ಬಟ್ ಕೇವಲ ಅಲ್ಲ, ನಾವು ಎಲ್ಲಾ ಕ್ಷೇತ್ರದಾಗ ಅದ. ಸೊ ಇದು ರಾಂಗ್ ಅದ. ಎರಡನೇ ಆಪ್ಷನ್ ರೈಟ್ ಅದ. ಇನ್ ನೆಕ್ಸ್ಟ್ ನೋಡ್ರಿ, ವಿಕಾಸವು ಯಾವ ರೀತಿಯ ಬದಲಾವಣೆಯಾಗಿದೆ? ವಿಕಾಸ ಯಾವ ರೀತಿಯಾಗಿದೆ? ಪರಿಮಾಣಾತ್ಮಕ, ಕ್ವಾಂಟಿಟಿವ್ ಇದೆ? ಇಲ್ಲ, ಇದು ಬೆಳವಣಿಗೆ ಆಗಿದೆ. ಗುಣಾತ್ಮಕ, ಇದು ರೈಟ್ ಆನ್ಸರ್. ಇದೇನದ, ಇದು ರೈಟ್ ಅದ. ತಾತ್ಕಾಲಿಕ, ಇದು ರಾಂಗ್ ಅದ. ಅಳೆಯಬಹುದಾದ, ಇದು ರಾಂಗ್ ಅದ. ಅಳೆಯಬಹುದಾದ ಯಾವ್ದು ಹೇಳ್ರಿ? ಬೆಳವಣಿಗೆ ಅದ. ಇನ್ ಕ್ವಶನ್ ನಂಬರ್ 8, ಕೆಳಗಿನವುಗಳಲ್ಲಿ ಯಾವುದು ವಿಕಾಸದ ಲಕ್ಷಣವಲ್ಲ? ವಿಕಾಸದ ಲಕ್ಷಣ ಅಲ್ಲ ಅಂತ ಹೇಳ್ತಾರೆ. ಇದು ನಿರಂತರ ಪ್ರಕ್ರಿಯೆ, ಇದು ವಿಕಾಸದ ಲಕ್ಷಣ ಐತಿ. ಓಕೆ, ಇದು ಜೀವನ ಪೂರ್ತಿ ನಡೆಯುತ್ತದೆ, ಇದು ಕೂಡ ಕರೆಕ್ಟ್ ಐತಿ. ಇದನ್ನು ಸೆಂಟಿಮೀಟರ್ ಅಥವಾ ಕೆಜಿಯಲ್ಲಿ ಅಳೆಯಬಹುದು? ಇಲ್ಲ. ಸೊ ಇಲ್ಲಿ ವಿಕಾಸದ ಲಕ್ಷಣ ಅಲ್ಲ ಅಂತ ಹೇಳಿ ಕೇಳಿದಾರ, ಅದಕ್ಕೆ ಇದೇನೈತಿಲ್ಲ ರೈಟ್ ಆನ್ಸರ್. ಓಕೆ, ಇದು ಕ್ರಮಬದ್ಧವಾಗಿ ನಡೀತದೆ. ಇವು ಮೂರು ಎಲ್ಲ ಸರಿ ಇದೆ. ಅಂದ್ರೆ ವಿಕಾಸಕ್ಕೆ ಸಂಬಂಧಂತ ಲಕ್ಷಣಗಳದಾವ, ಇದು ಒಂದೇ ಲಕ್ಷಣ ಅಲ್ಲ. ಅದಕ್ಕೆ ಉತ್ತರ ದೃಷ್ಟಿಯಿಂದ ಇದು ಕರೆಕ್ಟ್ ಅದ. ಓಕೆ, ಇನ್ ನೆಕ್ಸ್ಟ್, ಕೆಳಗಿನವುಗಳಲ್ಲಿ ವಿಕಾಸದ ಉದಾಹರಣೆ ಯಾವುದು? ಮಗುವಿನ ತೂಕ 20 ಕೆಜಿಯಿಂದ 25 ಕೆಜಿ ಆಗುವುದು? ಇಲ್ಲ, ಇದು ಬೆಳವಣಿಗೆಯ ಲಕ್ಷಣ ಅದ. ಮಗುವಿನ ಎತ್ತರ 100 ಸೆಂಟಿಮೀಟರ್ ಇಂದ 110 ಸೆಂಟಿಮೀಟರ್ ಆಗುವುದು? ಇದು ಬೆಳವಣಿಗೆ ಆಗಿದೆ. ಮಗು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದು? ಇದು ರೈಟ್ ಆನ್ಸರ್ ಅದ. ಮಗುವಿನ ಕೈ ಉದ್ದವಾಗುವುದು? ಇದು ಕೂಡ ಬೆಳವಣಿಗೆ ಆಗಿದೆ. ಸೊ ಮೂರನೇ ಆಪ್ಷನ್ ಏನದಲ್ಲ, ಇದು ಸರಿಯಾದ ಉತ್ತರ. ಇನ್ ನೆಕ್ಸ್ಟ್ ನೋಡ್ರಿ, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಬೆಳವಣಿಗೆ ಮತ್ತು ವಿಕಾಸ ಒಂದೇ? ರಾಂಗ್ ಅದ. ವಿಕಾಸವು ಕೇವಲ ಬಾಲ್ಯದಲ್ಲಿ ಅಷ್ಟೇ ನಡೆಯುತ್ತದೆ? ಇಲ್ಲ, ಇದು ರಾಂಗ್ ಅದ. ವಿಕಾಸವು ಬೆಳವಣಿಗೆಯನ್ನು ಒಳಗೊಂಡ ವಿಶಾಲ ಪರಿಕಲ್ಪನೆಯಾಗಿದೆ? ಇದು ರೈಟ್ ಆನ್ಸರ್ ಅದ. ವಿಕಾಸವು ಕೇವಲ ದೈಹಿಕ ಬದಲಾವಣೆಯನ್ನು ಮಾತ್ರ ಸೂಚಿಸುತ್ತದೆ? ಇದು ರಾಂಗ್ ಅದ. ಸೊ ಮೂರನೇ ಆಪ್ಷನ್ ಏನದಲ್ಲ, ಇದು ಕರೆಕ್ಟ್ ಅದ. ಇವೆಲ್ಲಾನು ಕೂಡ ಬಹಳ ಟಫ್ ಪ್ರಶ್ನೆಗಳಲ್ಲ, ಇವು ಬೇಸಿಕ್ ಪ್ರಶ್ನೆಗಳದಾವ. ಬಟ್ ಇವು ನಿಮ್ಗೆ ಗೊತ್ತಿರಲಿ, ಅಧ್ಯಾಯ ಮುಗಿದ ಕೂಡಲೇ ಮತ್ತೆ ನಾವು ಅಲ್ಲಿ ಕೆಲವೊಂದಿಷ್ಟು ಕಠಿಣವಾದ ಪ್ರಶ್ನೆಗಳನ್ನು ಕೂಡ ತೆಗೆದುಕೊಂಡು ಸಾಲ್ವ್ ಮಾಡುವಂತ ಕೆಲಸ ಮಾಡೋಣ. ಸೊ ಇದಿಷ್ಟು ಇವತ್ತು ಮೊದಲನೇ ಅವಧಿಯಲ್ಲಿ ನಾವು ಬೆಳವಣಿಗೆ, ವಿಕಾಸ ಮತ್ತು ಪರಿಪಕ್ವತೆ, ಕಲಿಕೆ ಈ 4 ಅಂಶಗಳ ಕುರಿತು ತಿಳ್ಕೊಂಡಿವಿ. ಮುಂದಿನ ಅವಧಿಯಲ್ಲಿ ವಿಕಾಸದ ಸಾರ್ವತ್ರಿಕ ತತ್ವಗಳು ಈ ಒಂದು ಟಾಪಿಕ್ ಕುರಿತು ನಾವು ಅಭ್ಯಾಸ ಮಾಡೋಣ. ಸೊ ಈ ಒಂದು ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ಮತ್ತೆ ಯಾವ್ದಾರ ಡೌಟ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ, ಅದನ್ನು ಪರಿಹರಿಸುವಂತ ಕೆಲಸವನ್ನು ಮಾಡ್ತೀನಿ. ಸೊ ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.